ತೋರುತ್ತದೆ. ಇದು ದೃಷ್ಟಾಂತ. ಇನ್ನು ಸಿದ್ಧಾಂತ ಇದರಲ್ಲಿ ಏನ್ ಹೇಳ್ತಾರಂತಂದ್ರ, ಹಗ್ಗ ಅಂದ್ರ ಬ್ರಹ್ಮ, ಹಾವು ಅಂದ್ರ ಜಗತ್ತ. ಹಗ್ಗ ಹೋಗಿ ಹಾವಿನಂಗ ತೋರೋದು ಮತ್ತ ಹಾವು ಹಗ್ಗದಂಗ ಕಾಣೋದು, ಇದಕ್ಕೆ ಇರುವುದು ಒಂದು, ತೋರುವುದು ಮತ್ತೊಂದು. ಅದಕ್ಕ ಈ ಪರಮಾತ್ಮನ ಜಗತ್ತಿಗೆ ಕೀಲು ಇಲ್ಲ. ಅಜ್ಞಾನಿಗಳಿಗೆ ಬ್ರಹ್ಮ ಕಾಣಲ್ಲ, ಜಗತ್ತ ಸತ್ಯ ಕಾಣುತ್ತೆ. ಅಜ್ಞಾನಿಗಳಿಗೆ ಬ್ರಹ್ಮ ಕಾಣಲ್ಲ, ಜಗತ್ತ ಸತ್ಯ ಕಾಣುತ್ತದ. ಜ್ಞಾನಿಗೆ ಜಗತ್ತ ಕಾಣುವುದಿಲ್ಲ, ಬ್ರಹ್ಮ ಮಾತ್ರ ತೋರ್ತದ. ಅಂತಃಕರಣ ವೃತ್ತಿ ಅಂದ್ರ ಒಂದು ಎಳಿ ಪಂಚ ಜ್ಞಾನೇಂದ್ರಿಯ ಮೂಲಕ ನೇತ್ರದ್ವಾರ ಹೊರಗೆ ಬಂದು ಏನ್ ಮಾಡ್ತದಂದ್ರ, ಹೊರಗಿನ ವಸ್ತುವನ್ನ ಆವರಿಸಿ ಅದರ ಆಕಾರ ತಾಳಿ ಅದರ ಆವರಣ ಭಂಗ ಮಾಡ್ತದೆ. ಈ ರೀತಿ ಕ್ರಿಯೆ ಆಗಬೇಕು. ಅದಕ್ಕೆ ಒಂದಿಷ್ಟು ಸಹಾಯ ವಸ್ತುಗಳು ಬೇಕಾಗ್ತಾವ. ಆ ವಸ್ತು ಯಾವಂದ್ರ, ಒಂದು ಅಂತಃಕರಣದೊಳಗಿನ ಉಪಹಿತ ಚೇತನ, ವೃತ್ತಿ ಉಪಹಿತ ಚೇತನದ ಮೂಲಕ ವಸ್ತು ಉಪಹಿತ ಚೇತನದ ಆವರಣವನ್ನು ಭಂಗ ಮಾಡುತ್ತದ. ಆ ವಸ್ತುವಿನ ಆವರಣ ಭಂಗ ಆಗಬೇಕಾದ್ರೆ ಅಂಧತ್ವ, ಮಂದತ್ವ, ಪಟುತ್ವ ಅಂತ ಇರ್ತದ. ನೋಡುಗನ ದೃಷ್ಟಿ ಅಂಧತ್ವ ಇದ್ರ ಏನೂ ಕಾಣೋದಿಲ್ಲ, ಮಂದತ್ವ ಇದ್ರ ಕಣ್ಣು ಮಂಜು ಕಾಣ್ತಾವ. ಪಟುತ್ವ ಅಂದ್ರೆ ಕಣ್ಣು ತೇಜ ಇರ್ತದ. ಒಟ್ಟಾರೆ ಕಣ್ಣಿನಲ್ಲಿ ತಿಮಿರ ದೋಷ ಇರಬಾರ್ದು. ದೃಷ್ಟಿ ಸರಿಯಾಗಿದ್ರು ವಸ್ತು ಕೆಲವು ಸಾರಿ ಏನಾಗ್ತದ, ಸರಿಯಾಗಿ ಕಾಣೋದಿಲ್ಲ. ಯಾಕಂದ್ರೆ ಕತ್ತಲೆ ಇರ್ತದ. ಆ ಕತ್ತಲೆ ಹೋಗ್ಬೇಕಂತಂದ್ರೆ ಬೆಳಕು ಬೇಕು. ಆಗ ಬೆಳಕಿನಲ್ಲಿ ವಸ್ತು ಸರಿಯಾಗಿ ಕಾಣ್ತದೆ. ಆಗ ಚಿದಾಭಾಸ ಜಡವಸ್ತುವಿನ ಜ್ಞಾನ ಮಾಡ್ಕೊಳ್ತಾನೆ. ಅದಕ್ಕ ಅಜ್ಞಾನ ಪ್ರಮಾಥ ಅಂತಾರ. ಪ್ರಮಾಜ್ಞಾನ ಅಂದ್ರ ಯಥಾರ್ಥ ಜ್ಞಾನ, ಬ್ರಹ್ಮಜ್ಞಾನ ಅಂದ್ರ ಅಯಥಾರ್ಥ ಜ್ಞಾನ. ಕತ್ತಲೆ ಅಥವಾ ತಿಮಿರ ದೋಷದಿಂದ ವಸ್ತುವಿನ ಜ್ಞಾನ ಆಗದಿದ್ರ ಆಗ ನಮ್ಮೊಳಗಿನ ಅವಿದ್ಯೆಯಿಂದಾಗಿ ಕ್ಷೋಭೆ ಉಂಟಾಗ್ತದೆ. ಕ್ಷೋಭೆ ಅಂದ್ರ ತಳಮಳ ಆಗ್ತದೆ. ಹೆಂಗ ತಳಮಳ ಆಗ್ತದಂದ್ರೆ, ಬಶೀರಾದಂಥ ಸ್ತ್ರೀಯಲ್ಲಿ ಆಗುವ ಮನಸ್ಥಿತಿ ಮತ್ತು ಕಾಯಿದ ಹಾಲಿಗೆ ಹೆಪ್ಪ ಹಾಕಿದಾಗ ಮೊಸರಾಗುವ ಸ್ಥಿತಿ. ಆ ಅವಿದ್ಯೆಯಿಂದ ಉಂಟಾಗುವುದು ಬ್ರಹ್ಮಜ್ಞಾನ, ಅಯಥಾರ್ಥ ಜ್ಞಾನ. ಪ್ರಮಾಜ್ಞಾನ ಅಂದ್ರೆ ಯಥಾರ್ಥ ಜ್ಞಾನವಾಗಿದ್ರ ಸಮಸ್ಯೆ ಇರಲಿಲ್ಲ. ಆದ್ರ ಈಗ ಏನಾಗ್ಲಿಕ್ಕೆ ಹತ್ಯದಂದ್ರ ಅಯಥಾರ್ಥ ಕಾಣ್ಲಿಕ್ಕೆ ಹತ್ಯದ. ಹಗ್ಗ ಹೋಗಿ ಹಾವಾಗಿ ಕಾಣ್ಲಿಕ್ಕೆ ಹತ್ಯದ, ಬ್ರಹ್ಮ ಹೋಗಿ ಜಗತ್ ತೋರ್ಲಕ್ ಹತ್ಯದ, ಸುತ್ತಿ ಬೆಳ್ಳಿಯಾಗಿ ತೋರ್ಲಿಕ್ಕೆ ಹತ್ಯದ. ಬೆಳ್ಳಿಯಾಗಿ ಕಂಡು ಸುಳ್ಳು ಸುಖ ಕೊಡ್ತದ, ಹಗ್ಗಾಗಿ ಕಂಡು ಸುಳ್ಳು ದುಃಖ ಕೊಡ್ಲಾಕತ್ಯದ. ಬ್ರಹ್ಮ ಜಗತ್ತಾಗಿಕೊಂಡು ಸುಳ್ಳ ಸುಖ ದುಃಖ ಕೊಡ್ಲಾಕತ್ಯದ. ಅದಕ್ಕ ಇಲ್ಲಿ ಏನಂತ ಅಂದ್ರ, ಅನಿರ್ವಚನೀಯ ಸಿದ್ಧಾಂತದ ಸಾಧನೆ ಮಾಡುವುದಕ್ಕ, ಅನಿರ್ವಚನೀಯ ಅಂದ್ರೆ ಏನಾಯ್ತು, ಈ ಸರ್ಪದ ವಿಷಯ, ಶುಕ್ತಿಯ ವಿಷಯ ಯಥಾರ್ಥ ಜ್ಞಾನ ಆಯ್ತು ಅಂತಂದ್ರ ಅದು ಆನಂದ ಕೊಡ್ತದ. ಸುಪ್ತಿಯ ಯಥಾರ್ಥ ಜ್ಞಾನ ಆದ್ರ ಆನಂದ ಕೊಡ್ತದ. ಕತ್ತಲೆಯಲ್ಲಿ ಹಗ್ಗ ಹಾವಾಗಿ ತೋರ್ತದ. ಹಂಗ ನಮ್ಮ ಅಜ್ಞಾನದಿಂದ ಬ್ರಹ್ಮ ಜಗತ್ತಾಗಿ ಕಾಣ್ಲಕತ್ಯದ. ಹೀಗಾಗಿ ಇಲ್ಲಿ ಸಮಸ್ಯೆ ಏನಂತಂದ್ರ, ಬ್ರಹ್ಮನ ಬಗ್ಗೆ ಜ್ಞಾನ ಇಲ್ಲದಕ್ಕ ಜಗತ್ತು ಸತ್ಯವಾಗಿ ತೋರ್ತದ. ಬ್ರಹ್ಮನ ಜ್ಞಾನ ಇದ್ರ ಬ್ರಹ್ಮವೇ ಸತ್ಯವಾಗಿ ತೋರ್ತಿತ್ತು, ಜಗತ್ತು ಅಸತ್ಯ ಆಗ್ತಿತ್ತು. ಈಗ ನಮ್ಮ ಸ್ಥಿತಿ ಹೆಂಗಾಗ್ಯದಂದ್ರ, ಬ್ರಹ್ಮನನ್ನ ಸತ್ಯ ಅಂತ ತಿಳಿಯುವಷ್ಟು ಜ್ಞಾನ
ಜ್ಞಾನಿನೂ ಅಲ್ಲ, ಜಗತ್ತನ್ನ ಅಸತ್ಯ ಆದ ಅಂತ ತಿಳಿದು ಸುಖ ದುಃಖಗಳನ್ನು ಅನುಭವಿಸೋದು ಅಜ್ಞಾನಿನೂ ಅಲ್ಲ. ಹೀಗಾಗಿ ನಾವು 24 ತಾಸು ಯಾವಾಗಲೇ ಕಣ್ಣು ತೆರೆದ್ರೆ ಬ್ರಹ್ಮ ದರ್ಶನ ಆಗುವಂತ ಜ್ಞಾನಿಯೂ ಅಲ್ಲ, ಈ ಜಗತ್ತ ಸುಖ ದುಃಖ ಕೊಟ್ಟರು ಅದನ್ನು ಅನುಭವಿಸುವ ಅಜ್ಞಾನಿಯೂ ಅಲ್ಲ. ಹೀಗಾಗಿ ಮಧ್ಯದಲ್ಲಿ ಇದ್ದು ಸುಖೀನೂ ಅಲ್ಲ, ದುಃಖೀನೂ ಅಲ್ಲ. ಆದ್ದರಿಂದ ಇಲ್ಲಿ 3 ಶಬ್ದಗಳನ್ನು ಸರಿಯಾಗಿ ತಿಳ್ಕೋಬೇಕು. ಒಂದು ಸತ್ತು, ಎರಡನೇದ್ದು ಅಸತ್ತು. ಈ ಸತ್ತು ಅಂದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ನಾಶ ಹೊಂದದೆ ಇರುವುದೇ ಸತ್ಯ. ಇನ್ನು ಅಸತ್ ಅಂದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಇಲ್ಲದ್ದು ಇರುವುದೇ ಅಸತ್ತು, ತ್ರಿಕಾಲ ಬಾಧಿತ. ಉದಾಹರಣೆಗೆ ಬಂಜೆಯ ಮಗ, ಗಗನ ಕುಸುಮ, ನಮ್ಮ ದೇಹ ಇವೆಲ್ಲ ಏನದ ಅಸತ್ ಅದಾವ. ದೇಹ ಮೊದಲು ಇರಲಿಲ್ಲ, ಈಗಲೂ ದೇಹ ಇಲ್ಲ, ಆತ್ಮಸ್ವರೂಪವಾಗಿದ್ದೇವೆ. ಮುಂದೆಯೂ ದೇಹ ಇರುವುದಿಲ್ಲ. ಬ್ರಹ್ಮಾಂಡ ಸೃಷ್ಟಿ ಪೂರ್ವದಲ್ಲಿ ಬ್ರಹ್ಮನಿದ್ದ, ಈಗಲೂ ಬ್ರಹ್ಮನಿದ್ದಾನೆ. ಬ್ರಹ್ಮ ಪ್ರಳಯವಾದ ಮೇಲೂ ಇರ್ತಾನ. ಆತ್ಮ ಮಣ್ಣು, ಚಿನ್ನ ಇವು ಯಥಾರ್ಥ ಜ್ಞಾನ. ದೇಹ ಆಭರಣ, ಮಡಿಕೆ ಇವು ಅಯಥಾರ್ಥ ಜ್ಞಾನಗಳು. ಅದಕ್ಕ ಇಲ್ಲಿ ಏನಾಗ್ಯದ, ಇವು ಸತ್ತಂತ ಕಾಣ್ಲಿಕ್ಕೆ ಹತ್ಯಾವ. ಬಂಗಾರ ಸತ್ಯ, ಆಭರಣ ಅಸತ್ಯ. ಮಣ್ಣು ಸತ್ಯ, ಮಡಿಕೆ ಮಿಥ್ಯ. ಆತ್ಮ ಸತ್ಯ, ದೇಹ ಮಿಥ್ಯ. ಬ್ರಹ್ಮ ಸತ್ಯ, ಬ್ರಹ್ಮಾಂಡ ಮಿಥ್ಯ. ಶಕ್ತಿಯೊಳಗೆ ಬೆಳ್ಳಿ, ಹಾವು, ಘಟ, ಆಭರಣ, ಬ್ರಹ್ಮಾಂಡ ಇವೆಲ್ಲ ಅವಿದ್ಯೆಯ ಸೃಷ್ಟಿ. ಈ ಅವಿದ್ಯೆಯ ಸೃಷ್ಟಿ ಯಥಾರ್ಥ ಜ್ಞಾನ ಆದ್ರ ಅವು ಭಾರಿ ಆಗ್ತವ, ಇಲ್ಲದಂಗ ಆಗ್ತವ. ಈ ದೇಹವನ್ನ ಪ್ರತ್ಯೇಗಾತ್ಮನನ್ನಾಗಿ ನೋಡಿದ್ರೆ ಈ ದೇಹ ಮಿಥ್ಯ ಆಗ್ತದ. ಇಲ್ಲದಂಗ ಆದಾಗ ಅದು ಏನಾಗ್ತದ, ಅಸತ್ಯ ಆಯ್ತು. ಹೀಗಾಗಿ ಸತ್ಯ ವಸ್ತುವಿನ ಜ್ಞಾನವಾದ ತಕ್ಷಣವೇ ಅವು ಮಿಥ್ಯ ಆಗ್ತವ. ಆದ್ದರಿಂದ ಅವು ಸತ್ಯ ಅನ್ಲಿಕ್ಕೆ ಬರುವುದಿಲ್ಲ. ಹಗ್ಗದ ಜ್ಞಾನ ಆದಾಗ ಹಾವಾಗಿಲ್ಲ, ಹಾವು ಇಲ್ಲ. ಮರಣಕಾಲದಲ್ಲಿ ಎಲ್ಲಾ ಸಂಬಂಧ ಸಂಪತ್ತ ಬಾಧೆ ಆಗ್ತಾವ. 6 ಸಂಗಡ ಬಾಹುವರಿಲ್ಲ ಅಂತೇಳಿ ಹೇಳ್ತಾರಲ್ಲ, ಹಂಗ ಬಾಧೆಯಾಗಿ ಹೋಗುವುದಕ್ಕ ಸತ್ ಅನ್ನುವಂಗಿಲ್ಲ. ಅಸತ್ತರೆ ಸತ್ತಾದೇನು ಅಂದ್ರ ಅದೂ ಇಲ್ಲ. ಗಗನ ಕುಸುಮ, ಮೊಲದ ಕೂಡು ಇವೆಲ್ಲ ಅಸತ್ತ ವಸ್ತು. ಆದ್ರೆ ಈ ಜಗತ್ತದ ಸುಖ ದುಃಖ ನೀಡ್ತದ, ಬ್ಯಾಡ ಅಂದ್ರು ಇದು ನಮ್ಮನ್ನ ಬಿಡುವುದಿಲ್ಲ. ಬಂಜೆ ಮಗ ತೋಡುವುದಿಲ್ಲ. ಅದಕ್ಕ ಅಸತ್ತ ಅನ್ಲಿಕ್ಕೆ ಬರುವುದಿಲ್ಲ. ಮತ್ತ ಬ್ರಹ್ಮಜ್ಞಾನವಾದ ಇದು ತೋರುವುದಿಲ್ಲ, ಅದಕ್ಕಿದು ಸತ್ ಅನ್ಲಿಕ್ಕೂ ಬರುವುದಿಲ್ಲ. ಆದ್ದರಿಂದ ರಾಮಾನುಜಾಚಾರ್ಯರಂತೆ ಸದಸತ್ ಅಂದ್ರೂ ಆಗೋದಿಲ್ಲ. ಅದಕ್ಕ ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ತೂ ಅಲ್ಲ ಅಂದ ಮ್ಯಾಲ ಇದಕ್ಕ ಅನಿರ್ವಚನೀಯ. ಈ ಜಗತ್ತು ಅಜ್ಞಾನಿಗಳಿಗೆ ಸತ್ಯವಾಗಿದೆ, ಬ್ರಹ್ಮಜ್ಞಾನಿಗಳಿಗೆ ಮಿಥ್ಯವಾಗಿದೆ. ಅದಕ್ಕೆ ಈ ಜಗತ್ತು ಅನಿರ್ವಚನೀಯವಿದೆ ಅಂತಾರ. ಆದ್ದರಿಂದ ಈ ಅನಿರ್ವಚನೀಯ ಸಿದ್ಧಾಂತದ ಪ್ರಕಾರ ಯಾರಿಗೂ ಹೀಗೆ ಅಂತ ನಿರ್ಣಯ ಮಾಡೋದು ಬೇಡ. ಅದಕ್ಕೆ ಯಾವ ಖ್ಯಾತಿಯನ್ನು ಒಪ್ಪಲಿಕ್ಕಾಗೋದಿಲ್ಲ. ಅನಿರ್ವಚನೀಯ ಖ್ಯಾತಿ ಒಪ್ಪಿಕೊಳ್ಬೇಕಾಗ್ತದ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಅವತ್ತಿನ ಪಾಠಕ್ಕೆ ವಿರಾಮವನ್ನು ಹೇಳೋದನ್ನು ತಿಳಿಸ್ತಾ ಈ ಒಂದು ಮೆಲುಕು ಕಾರ್ಯಕ್ರಮಕ್ಕೆ ನಾನು ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.
ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಗಂಗಾಧರ ಜಾಲಿಮಂಚಿ ಗುರುಗಳು ಮೆಲುಕು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾನೆ. 12:05 ಮೆಲುಕು ನೋಟ್ ಮಾಡ್ಕೊಳ್ರಿ. ಹಾ ರೀ. ಹಾ, ವಸ್ತು ನಿರ್ದೇಶ ರೂಪ ಮಂಗಲ ಹೇಳ್ರಿ, ಏನು ನಿರೂಪಣೆ ಮಾಡ್ತೀರಿ ನೀವು? ನಿರೂಪಣೆ ಮಾಡೋರು ಎಚ್ಚರಿಕೆ ಇಟ್ಕೊಂಡು ಮಾಡ್ಬೇಕು. ಈಗ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರಿಂದ ವಸ್ತು ನಿರ್ದೇಶನ ರೂಪ ಮಂಗಲವನ್ನ ನಾವೆಲ್ಲರೂ ಆಲಿಸೋಣ. ಬರ್ಕೋರಿ, ಪೇಪರ್ನಾಗ ಒಂದ್ ಕಡೆ ನೀಟಾಗಿ ಬರ್ಕೊಂಡು ಮಾಡ್ರಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखै जी मति लखै सोमय शुद्ध अपार अति अपार स्वरूप मम लहरी विष्णु महेश विधिर विचंदा वरुणयमां शक्ति धनेश गणेश या कृपालु सर्वज्ञ को हिय धारत मुनि ध्यान ताको होत उपादितै मोमय मिथ्या बान वैदिहि ज्ञानै बिन जगत मनहु जेवरि साम न सैबु जग जग जिहि लहै सोहम आपे आप बोध चाहि जाको सुकृति भजत राम निष्काम सो मेरु है आत्मा काकू करू प्रणाम सो मेरु है आत्मा काकू करू प्रणाम. सद्गुरु श्री पंडित पीताम्बर जी महाराज की जय. सद्गुरु श्री साधु निश्चलदास जी महाराज की जय. सद्गुरु श्री शरणबसव स्वामी जी महाराज की जय. जय मंगलम जय नम पार्वती पति शिव हर हर महादेव. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಸ್ತು ನಿರ್ದೇಶನ ರೂಪ ಮಂಗಲವನ್ನ ನಡೆಸಿಕೊಟ್ಟ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಣಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಜಗತ್ತಿನಲ್ಲಿ ನೀವು ಕಾಣುತ್ತಿರುವ ವಸ್ತುಗಳು ಏನೇನದವ
ಭಾನ. ಭಾನ ಅಂದ್ರೆ ಬ್ರಹ್ಮ. ಬ್ರಹ್ಮ ಅನ್ನೋ ಶಬ್ದ ಎಲ್ಲಿ ಬಳಸ್ತೀರಿ? ನಿಮ್ಮಿಂದ ಭಿನ್ನವಾಗಿ ಹೊರಗಿರುವ ಬ್ರಹ್ಮಾಂಡದಲ್ಲಿರುವ ವಸ್ತುಗಳನ್ನು ಗುರುತಿಸುವಾಗ ಅದು ಬ್ರಹ್ಮ ಅನ್ನೋ ಶಬ್ದ ಬಳಸ್ತೀರಿ. ಬ್ರಹ್ಮ, ಈಶ್ವರ, ಹೌದಾ? ಮತ್ತ ಇವು ಬ್ರಹ್ಮಾಂಡ ಸಂಬಂಧಿ. ಇವು ನೆಕ್ಸ್ಟ್ ಈ ಭಾನದಾಗ ಕೂಟಸ್ಥ, ಸಾಕ್ಷಿ, ಆತ್ಮ. ಇಲ್ಲಿ ಬ್ರಹ್ಮಾಂಡ ಸಂಬಂಧಿ ಒಳಗೆ ಪರಮಾತ್ಮ ಯೂಸ್ ಮಾಡ್ತೀರಿ, ಹೌದಿಲ್ಲ? ಪರಮಾತ್ಮ, ಈಶ್ವರ ಹಿಂಗೆಲ್ಲ ಮಾಡ್ತೀರಿ. ಕೂಟಸ್ಥ, ಸಾಕ್ಷಿ, ಆತ್ಮ ಮತ್ತ ಚೇತನನೇ. ಇದು ಚೇತನದ ಭಾನ. ಎಲ್ಲ ಚೇತನನೇ. ಇದೆಲ್ಲ ಚೇತನ. ಇನ್ನ ಎರಡೇ ಅಲ್ಲ ಐಟಮ್ಗಳು ಇರೋದು. ಇದೊಂದು ಸತ್ಯ ವಸ್ತು. ಇದು ಭಾನ ಅಂದ್ರೆ ಇದು ಸತ್ಯ ವಸ್ತು. ಚೇತನ ಅಂದ್ರೆ ಚೇತನದ ಸ್ವರೂಪ. ನೀವು ಇದನ್ನ ನಿಮ್ಮಿಂದ ಭಿನ್ನವಾಗಿ ತಿಳ್ಕೊಂಡು ಯಾವುದೋ ಜಗತ್ತಿನಾಗ ನಾನಾ ರೀತಿ ವಸ್ತುಗಳದವ, ಅದ್ರಾಗ ಇದು ಬ್ರಹ್ಮನೂ ಒಂದು ಆತ್ಮನೂ ಒಂದು ಅನ್ನೋ ರೀತಿ ತಿಳ್ಕೊಂಡ್ರಿ ಅಂದ್ರೆ ಅದಕ್ಕೇನಾಗ್ತದ? ಜ್ಞಾನ ಅಂತಾರ. ಆ ಬ್ರಹ್ಮನೇ ನಾನು ಅಂತಂದ್ರೆ ಭಾನ, ಹೌದಾ? ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಇದಕ್ಕೇನಂತಾರ? ಭಾನ. ನೆಕ್ಸ್ಟ್ ಜ್ಞಾನ. ಜ್ಞಾನ ಅಂತಂದ್ರ ಬ್ರಹ್ಮದ ಲಕ್ಷಣಗಳು. ಲಕ್ಷಣ ಇರಂಗಿಲ್ಲ ಅದಕ್ಕೆ, ವಿಶೇಷಣಗಳು ಅಂತಾರ ಅದಕ್ಕೆ. ಬ್ರಹ್ಮದ ವಿಶೇಷಣಗಳು ಅವು ಭಿನ್ನವಾಗಿ ತಿಳ್ಕೊತೀರಿ. ನಿಮ್ಮ ಬ್ರಹ್ಮದ ವಿಶೇಷಣ ತಿಳ್ಕೊಳ್ಳಾಗ ನೀವೇ ಅದು ಅದಿರಂತ ತಿಳ್ಕೊಳ್ಳಂಗಿಲ್ಲ. ಮತ್ತೆ ಆತ್ಮದ ವಿಶೇಷಣಗಳು ಅಥವಾ ಚೇತನದ ವಿಶೇಷಣಗಳು, ಇವುದ್ರದ್ದು ಏನು? ತನ್ನಿಂದ ಭಿನ್ನ. ಇದೇನದ? ಇದು ಇದೆ ಅಂತ ಒಂದದ. ಬ್ರಹ್ಮ ಅಂತದ, ಚೇತನ ಅಂತದ, ಆತ್ಮ ಆದ ಅಂತೇಳಿ ಏನ್ ಮಾಡ್ತೀರಿ? ಇದೆ ಅಥವಾ ಸತ್ಯ. ಸತ್ಯ ಸತ್ಯ ಅಲ್ಲ, ಸತ್ಯ ಇದೆ, ಸತ್ಯ. ಮತ್ತೇನಂತೀರಿ ಇದಕ್ಕೆ? ತನ್ನಿಂದ ಭಿನ್ನವಾಗಿ ಪರಮಾತ್ಮ ಅಂತ ಒಬ್ಬ. ಮತ್ತ ಆತ್ಮ ಅಂತ ನನ್ನೊಳಗ ಆದ. ನನ್ನೊಳಗೆ 108 ವಸ್ತುಗಳದಾವ, ಅದ್ರಾಗ ಅದನ್ನು ಒಂದು ಆದ ಅನ್ನಂಗೆ ತಿಳ್ಕೊತೀವಲ್ಲ. ತನ್ನಿಂದ ಭಿನ್ನವಾಗಿ ತಿಳಿದುಕೊಳ್ಳುವಿಕೆ. ಇದಕ್ಕೆಲ್ಲ ಏನಂತಾರ? ಆತ್ಮಜ್ಞಾನಿ ಆಗ್ಬೇಕು, ಆತ್ಮಾನುಭವಿ ಆಗ್ಬೇಕು. ನಾನೇ ಆತ್ಮ ಅಂತೇಳಿ ಆತ್ಮಜ್ಞಾನಿ ಆದ್ರೆ ಆತ್ಮ ಹೆಂಗದತ್ ಗೊತ್ತಾಗ್ತದ. ಆತ್ಮ ಅನುಭವಿ ನೀವೇ ಆತ್ಮ ಅಂತ ಅನ್ಕೊಂಡ್ರಿ ಅಂತಂದ್ರೆ ಅದು ಭಾನ. ಇದು ಆತ್ಮಜ್ಞಾನಿ. ಬ್ರಹ್ಮಜ್ಞಾನಿ ಅಂತಂದ್ರೇನು? ಶಾಸ್ತ್ರ ಓದಿಕೆ ಬ್ರಹ್ಮ ಹೆಂಗದನ ಅಂತೇಳಿ ಚಂದ ಮನಸ್ಸಿಗೆ ಮುಟ್ಟಂಗೆ ವರ್ಣನ ಮಾಡಿ ಚಪ್ಪಾಳೆ ತಪ್ಪಿಸ್ಕೊಂಡು ಹಾರ ಶಾಲ ಹಾಕೊಳ್ಳೋದು ಜ್ಞಾನದ ಕೆಲಸ. ಜ್ಞಾನಕ್ಕಿಂತ ಎತ್ತರದ್ದೇನದ ಭಾನ. ತನ್ನಿಂದ ಭಿನ್ನವಾಗಿ ತಿಳಿದುಕೊಳ್ಳುವಿಕೆ. ಅದು ಆತ್ಮದ್ದೇ ಇದ್ರೂ ಸಹಿತ ಅದು ಜ್ಞಾನನೇ. ಇನ್ನೇನದಪ್ಪ? ಜಗತ್ತಿನೊಳಗ ಜಗತ್ತು. ಜಗತ್ತಂದ್ರೇನು? ಚಲನಶೀಲ. ಜಗತ್ತಂದ್ರೇನು? ಸೃಷ್ಟಿಯಾಗದು, 4 ದಿನ ಇರೋದು, ಅದಕ್ಕೇನಂತಾರ? ಸ್ಥಿತಿ ಅಂತಾರ. ಸೃಷ್ಟಿಯಾಗುವುದು, ಸ್ಥಿತಿಯಲ್ಲಿರುವುದು, ಮತ್ತೇನಾಗೋದು? ಪ್ರಳಯವಾಗೋದು. ಇದಂಗೆ ಬರೋದು, 4 ದಿನ ಇರೋದು, ಹೋಗೋದು. ಇದೇ ಜಗತ್ತು.
ಮತ್ತೇನು? ಪಂಚಮಹಾಭೂತಗಳು, ಮತ್ತೆ ಈ ಪಂಚಮಹಾಭೂತಗಳಿಂದ ಮಿಶ್ರಣವಾದಂತ ವಸ್ತುಗಳದವಲ್ಲ, ಅವಕ್ಕೇನಂತಾರ? ಪ್ರಪಂಚ ಅಂತಾರ. ಪಂಚಭೂತಾತ್ಮಕ ಪ್ರಪಂಚ. ಪಂಚಮಹಾಭೂತಗಳು, ಪಂಚಭೂತಾತ್ಮಕ ಪ್ರಪಂಚ. ಮತ್ತೇನು? ಏನೇನು ಕಾಣ್ತಾವ ನಿಮಗಿಲ್ಲಿ? 84 ಲಕ್ಷ ಜೀವ ರಾಶಿಗಳ ದೇಹಾದಿಗಳು, ಹೌದಾ ಇಲ್ಲ? ಅವು ಜಡವಸ್ತುಗಳು, ಹೌದಿಲ್ಲ? ಇವು ಜ್ಞಾನ ಎದಕ್ಕೆ ಸಂಬಂಧಪಟ್ಟದ್ದಿದು? ಜಡವಸ್ತುವಿಗೆ ಸಂಬಂಧಪಟ್ಟದ್ದಿದು. ಜ್ಞಾನ, ಚೈತನ್ಯದ ಜ್ಞಾನ ತನ್ನಿಂದ ಭಿನ್ನವಾಗಿ ತಿಳ್ಕೊತಾನ, ಮತ್ತೆ ಜಡವಸ್ತುಗಳಂತೂ ತನ್ನಿಂದ ಭಿನ್ನನೇ ಇರ್ತಾವ. ಅವ ತಾನಲ್ಲವೇ ಅಲ್ಲ, ತಾನಲ್ಲದ ಜಡವಸ್ತುಗಳನ್ನು ತಾನಂತ ತಿಳ್ಕೊಳ್ಳೋದು. ಇದು ದೇಹಾದಿಗಳು. ಮತ್ತೇನ್ ಕಾಣ್ತಾವ ಜಗತ್ತಿನಾಗ ನಿಮಗೆ? ನಿಮ್ಮ ದೇಹ, ಬ್ರಹ್ಮಾಂಡ, ಪಂಚಭೂತಾತ್ಮಕ ಜಗತ್ತು, ಪ್ರಪಂಚ, ಬ್ರಹ್ಮಾಂಡ, ಪಿಂಡಾಂಡ ಅಂತಂದ್ರೆ ಇವೆ 84 ಲಕ್ಷ ಜೀವರಾಶಿಗಳ ದೇಹಾದಿಗಳು. ಮತ್ತಿನ್ನೇನ್ ಕಾಣ್ತಾವ ನಿಮಗ? ಇವಕ್ಕೆಲ್ಲ ಏನಂತಾರ? ವ್ಯಾವಹಾರಿಕ ವಸ್ತುಗಳು, ಹೌದಿಲ್ಲ? ಇವೆಲ್ಲ ವ್ಯಾವಹಾರಿಕ ಸತ್ಯಗಳು. ಇದು ಮ್ಯಾಲಿಂದೇನು? ಪ್ರಾತಿಭಾಷಿಕ ಸತ್ಯ. ಮುಂದೆ ಮೂರನೇದ್ದೇನದ? ಪ್ರಾತಿಭಾಷಿಕ ಅಲ್ಲ, ಮ್ಯಾಲಿಂದ ಏನದ? ಏನದು? ಪಾರಮಾರ್ಥಿಕ. ಪ್ರಾತಿಭಾಷಿಕ ಅಲ್ಲ, ಪಾರಮಾರ್ಥಿಕ ಅನ್ನೋದೇ ಪ್ರಾತಿಭಾಷಿಕ ಅಂತ ಬಂದ್ಬಿಟ್ಟೆ. ಅದಕ್ಕೆ ಇವೇನದು? ಪಾರಮಾರ್ಥಿಕ. ಇವು ಪಾರಮಾರ್ಥಿಕ ಸತ್ಯ. ಇವೇನದ? ವ್ಯಾವಹಾರಿಕ ಸತ್ಯ. ಪರಮಾತ್ಮ ಇದ್ದಾನೆ ಅಂತೇಳಿ ಅಸತ್ವಪಾದಕ ಆವರಣ ನಿವೃತ್ತಿ ಮಾಡ್ಕೊತಿರಲ್ಲ, ಅದೇನದ? ಅದು ಬ್ರಹ್ಮಜ್ಞಾನ ಆಗ್ತದ. ಪರಮಾತ್ಮ ಅದಾನಂತ ಗೊತ್ತಾಗ್ತದ. ಆದರೆ ನೀವೇ ಪರಮಾತ್ಮ ಅಂತ ಗೊತ್ತಾಗಲ್ಲ, ಅದೇನು? ಬ್ರಹ್ಮಜ್ಞಾನ. ನೀವು ಅಭಾನಪಾದಕ ಆವರಣ ನಿವೃತ್ತಿ ಮಾಡಿಕೊಂಡು ನಾನೇ ಪರಮಾತ್ಮ ಅಂತ ತಿಳ್ಕೊಂಡ್ರಿ ಅಂದ್ರೆ ಬ್ರಹ್ಮಭಾನ. ಬ್ರಹ್ಮಜ್ಞಾನ, ಬ್ರಹ್ಮಭಾನ. ಗೊತ್ತಾಯ್ತಾ? ಬ್ರಹ್ಮಜ್ಞಾನಕ್ಕ ಬ್ರಹ್ಮಭಾನಕ್ಕ ಇರೋ ವ್ಯತ್ಯಾಸ. ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮ ಅಂತ ಒಬ್ಬ ಅದಾನ, ತನ್ನಿಂದ ಭಿನ್ನವಾಗಿ ತನ್ನ ಶರೀರದೊಳಗೆ, ಪಿಂಡಾಂಡದೊಳಗೆ ಆತ್ಮರೂಪದಾಗ, ಕೂಟಸ್ಥ ರೂಪದಾಗ, ಸಾಕ್ಷಿ ರೂಪದಾಗ ಅದಾನ. ಬ್ರಹ್ಮಾಂಡದೊಳಗೆ ಬ್ರಹ್ಮಚೇತನ ರೂಪದಾಗ ಅದಾನ ಅಂತ ತಿಳ್ಕೊಂಡ್ರೆ ಅದು ಬ್ರಹ್ಮಜ್ಞಾನ. ಹೆಂಗ ಅದಾನ? ಸದ್ರೂಪದನ, ಚಿದ್ರೂಪದನ, ಆನಂದ ರೂಪದನ, ನಿತ್ಯ ರೂಪದನ, ಪರಿಪೂರ್ಣ ರೂಪದನ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಮತ್ತೇನೇನು ಲಕ್ಷಣಗಳೆಲ್ಲ ಸ್ಟಡಿ ಮಾಡ್ತೀರಿ, ಅದೆಲ್ಲ ಬ್ರಹ್ಮಜ್ಞಾನ. ಆ ಬ್ರಹ್ಮನೇ ನಾನು ಅಂತ ತಿಳ್ಕೊಂಡ್ರೆ ಅದು ಬ್ರಹ್ಮದ ಭಾನ. ಇವೆರಡೇ ಇರೋದ್ರ ಜೊತೆಗೆ ಇನ್ನ ಏನದವಪ್ಪ ಅಂತಂದ್ರೆ ಪ್ರಾತಿಭಾಷಿಕ ಸಮಸ್ಯೆಗಳದಾವ. ಪ್ರಾತಿಭಾಷಿಕ ಏನಿದಾವ? ಇವು ಕಲ್ಪಿತಗಳು. ಮತ್ತೇನದವ? ಪ್ರಾತಿಭಾಷಿಕದಾಗ ಕಲ್ಪಿತಗಳದವ, ಮತ್ತೆ ಸ್ವಪ್ನಗಳದವ, ಮತ್ತೇನದವ? ನಾನು, ನನ್ನದು ಎನ್ನುವ ಭ್ರಮೆ. ಭ್ರಮೆಗಳದವ. ಮತ್ತೆ ಭ್ರಮೆ ಅಲ್ಪ ಕಾಲದಲ್ಲಿ ಇದ್ದು ಹೋಯ್ತಂದ್ರೆ ಅದು ಭ್ರಮೆ. ಮತ್ತ ದೀರ್ಘಕಾಲ ಇತ್ತಂದ್ರೆ ಅದು ಭ್ರಾಂತಿಗಳದವ. ಭ್ರಮೆ ಅದವ, ಭ್ರಾಂತಿ ಅದವ, ಮತ್ತೇನೇನದವ ಎಲ್ಲ ಬರಿಬೇಕು. ಇವೆಲ್ಲ ಬರೆದ ಮೇಲೆ ಇಡೀ ಜಗತ್ತು ಒಂದು ಸಣ್ಣ ಚೆಂಡ ಕಂಡಂಗೆ ಕಾಣಿಸ್ತದೆ ನಿಮಗೆ. ಪ್ರಾತಿಭಾಷಿಕದಾಗ ಇವೆಲ್ಲ ಬರ್ತಾವ. ನಿಮ್ಮದೇ ಆದ
ಕನ್ಫ್ಯೂಷನ್ಸ್ ಅಂತಂದ್ರೆ ಏನು? ಅಧ್ಯಾಸಗಳು, ಅಲ್ಲಿರೋದೊಂದು ತೋರೋದು ಮತ್ತೊಂದು, ಇರೋದು ಹಗ್ಗ, ಪಾರಮಾರ್ಥಿಕವಾಗಿ ಬ್ರಹ್ಮ, ವ್ಯಾವಹಾರಿಕವಾಗಿ ಹಗ್ಗ, ಪ್ರಾತಿಭಾಷಿಕವಾಗಿ ಸರ್ಪ. ಹೌದಲ್ರಿ? ವ್ಯಾವಹಾರಿಕ ಸತ್ಯ ಒಳಗೆ ಒಂದು ಉದಾಹರಣೆ ರಜ್ಜು. ಮತ್ತೆ ಪಾರಮಾರ್ಥಿಕ ಸತ್ಯ ಒಳಗ ರಜ್ಜು ಉಪಹಿತ ಚೇತನ. ಅಂದ್ರೆ ರಜ್ಜು ಉಪಹಿತ ಚೇತನ ಅಂದ್ರೆ ಏನು? ಬ್ರಹ್ಮನೇ. ಮತ್ತೆ ಇಲ್ಲಿ ಪ್ರಾತಿಭಾಷಿಕ ಒಳಗ ಸರ್ಪ. ಇವೆಲ್ಲ ಅದಾವು. ಮತ್ ಇದಕ್ಕಿಂತ ಕೆಳಮಟ್ಟದ್ದು ಏನದವ? ಈ ತೋರಿಕೆನೂ ಇಲ್ಲ, ಇರುವಿಕೆನೂ ಇಲ್ಲ, ಬರೀ ಕಾಲ್ಪನಿಕ. ಬರೀ ಕಾಲ್ಪನಿಕ. ಏನವು? ಕ್ಷುದ್ರ ಸತ್ಯಗಳು ಅಂತಾರ. ಅದಕ್ಕೆ ಉದಾಹರಣೆ ವಂದ್ಯಾಪುತ್ರ ಅಂದ್ರೆ ಬಂಜೆ ಮಗ, ಮೊಲದ ಕೋಡು, ಗಗನ ಕುಸುಮ. ಇಡೀ ಜಗತ್ತಿನಾಗ ಇರವೇ ಇಂಥವೇ ಗಗನ ಕುಸುಮ. ಈಗ ಏನ್ ಮಾಡ್ಬೇಕು? ಇವೆಲ್ಲ ನೀವು ಭಾನದಾಗ ಯಾವುದೇ ಒಂದು ವಸ್ತು ಬರಲಿ, ಅಲ್ಲಿ ಭಾನದಾಗ ಏನ್ ಹಾಕ್ಬೇಕು, ಜ್ಞಾನದಾಗ ಏನ್ ಹಾಕ್ಬೇಕು, ಭ್ರಮೆಯ ಅಧ್ಯಾಸದಾಗ ಏನ್ ಹಾಕ್ಬೇಕು, ಮತ್ತ ಜ್ಞೇಯ ವಸ್ತು ಅಂತಂದ್ರೆ ಯಾವ್ದಕ್ಕೆ ಅನ್ಬೇಕು, ಮತ್ತ ಜ್ಞಾತೃ ಅಂದ್ರೆ ಏನ್ ಆಗ್ಬೇಕು, ಯಾರಿಗೆ ಆಗ್ತದ, ಅದು ಚಿದಾಭಾಸಗೆ ಆಗ್ತದ, ಇವೆಲ್ಲ ಓಸು ತಿಳ್ಕೊಳ್ಳೋದು ಕಲಿಬೇಕು. ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಜ್ಞಾತೃ, ಜ್ಞಾನ, ಜ್ಞೇಯ. ಅದೇ ಜ್ಞಾನ ಏನಾಗ್ತದ? ಭಾನ ಮತ್ತು ಭ್ರಾಂತಿ. 5 ಹೆಡ್ಡಿಂಗ್ ಬರ್ತಾವ. ಜ್ಞಾತೃ ಅಂದ್ರೆ ಅದು ಚಿದಾಭಾಸ. ಜ್ಞಾನ, ಜ್ಞಾತೃ ಅಂತಂದ್ರೆ ತಿಳ್ಕೊಳ್ಳೋ ಚಿದಾಭಾಸ. ಜ್ಞಾನ ಅಂತಂದ್ರೆ ಏನು? ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಏನಾಗ್ಯದ, ಅದರ ಆಕಾರ ತಾಳ್ಯದ, ವಸ್ತುವಿನ ಆಕಾರ ತಾಳ್ಯದ. ಬೆಳಕಿದ್ದಾಗ ಅದು ಜ್ಞಾನ. ಬೆಳಕಿಲ್ಲದಾಗ ಏನಾಗ್ಯದ? ಅವಿದ್ಯಾ ವೃತ್ತಿ ಹೋಗಿ ತನ್ನದೇ ಆದ ಅಭಿಪ್ರಾಯ ವ್ಯಕ್ತಪಡಿಸದ. ಅದಕ್ಕೇನಂತಾರ? ಅಧ್ಯಾಸ ಅಥವಾ ಭ್ರಮೆ ಅಥವಾ ಭ್ರಾಂತಿ. ಮುಂದೇನಾಯ್ತು? ಜ್ಞಾತೃ, ಜ್ಞಾನ ಮತ್ತೆ ಜ್ಞೇಯ ವಸ್ತು. ಯಾವ ವಸ್ತುವನ್ನು ಕುರಿತು ನೀವು ತಿಳ್ಕೋಬೇಕಂತೀರಿ ಅದು ಜ್ಞೇಯ ವಸ್ತು. ಜ್ಞಾತೃ, ಜ್ಞಾನ, ಜ್ಞೇಯ, ಅಧ್ಯಾಸ. ಮತ್ತಿನ್ನೇನು ಉಳಿತು? ಭಾನ. ಅದೆಲ್ಲಾನು ಬ್ರಹ್ಮ ಅಂತೇಳಿ ತಿಳ್ಕೊತಿರಲ್ಲ, ಅದು ಭಾನ. ನಾನೇ ಅದು ಅದೀನಿ. ಜಗತ್ತಿನಾಗ ಎಷ್ಟು ವಸ್ತುಗಳದಾವ ಇಲ್ಲೇನ್ ಮಾಡಿರಲ್ಲ? ಯಾವ್ಯಾವು? ಜಗತ್ತ, ಸೃಷ್ಟಿ, ಮತ್ತೇನು ಸ್ಥಿತಿ, ಲಯ, ಬ್ರಹ್ಮಾಂಡ, ಇವೇನು ಪಂಚಭೂತಗಳು, ಮತ್ತೇನು ಪ್ರಪಂಚ, 84 ಲಕ್ಷ ಜೀವರಾಶಿಗಳು, ಮತ್ತ ವ್ಯಾವಹಾರಿಕ ಸತ್ಯ, ಸ್ವಪ್ನಗಳು, ಕಲ್ಪಿತಗಳು, ಏನೇನದಾವ, ನಾನು ನನ್ನದು ಅನ್ನೋದಲ್ಲದೆ ಮತ್ತ ಇನ್ನೊಂದಿಷ್ಟು ಏನದಾವ ನಿಮ್ಮ ಹತ್ರ ಗೊತ್ತದ? ಸ್ಮೃತಿ ಜ್ಞಾನ ಅದ. ಹಿಂದ್ ಮಾಡಿದ್ದೇನೇನೋ ಜ್ಞಾನ ಅದಾವಿಲ್ರಿ? ನೆನಪದವಿಲ್ಲ? ಹಿಂದಿನ ಏನಾರ ಒಂದಿಷ್ಟು ಸ್ಮೃತಿ ಜ್ಞಾನ. ನೆನಪದವ. ಈ ಸ್ಮೃತಿ ಇವು ಎದ್ರಾಗೂ ಇಲ್ಲ. ಇವು ಬ್ಯಾರೇನೇ ಅವ. ಇವು ಮತ್ತೆ ಏನೆಲ್ಲ ಮಾಡಿದ ಅನುಭವದ್ದು ಸ್ಮೃತಿ ಜ್ಞಾನಗಳದಾವ. ಈಗ ಸ್ಮೃತಿ ಜ್ಞಾನ ಮತ್ತು ಪ್ರತ್ಯಕ್ಷ ಜ್ಞಾನ ಅನ್ನೋದು 2 ಶಬ್ದ ತಿಳ್ಕೋಬೇಕು. ಸ್ಮೃತಿ ಜ್ಞಾನ, ಪ್ರತ್ಯಕ್ಷ ಜ್ಞಾನ. ಈಗ ಸ್ಮೃತಿ ಜ್ಞಾನ ಅಂದ್ರೆ ಒಂದು 6 ತಿಂಗಳ ಹಿಂದೆ ಎಲ್ಲೋ ಒಂದು ಆನಿ ನೋಡಿರಿ. 6 ತಿಂಗಳ ಹಿಂದ ಎಲ್ಲೋ ಒಂದು ಆನಿ ನೋಡಿರಿ. ಆ ಆನಿ ನೋಡಿದ್ದಕ್ಕ ಏನಾಯ್ತು? ಆ ಆನಿ ಮತ್ತೀಗ ನಿಮ್ ಎದುರು ಬಂದದ. ಅದೇ ಆನಿ ಅಂತೇಳಿ ನೆನಪಾತದಿಲ್ಲ? ಅವಾಗ ನೋಡಿದ್ದೇವೆ ನೋಡಪ್ಪ 6 ತಿಂಗಳ ಹಿಂದ. ಅದೇ ಆನಿ ಅಂತ ಹೇಳ್ತಾರೆ. ಅದೇ ಆನಿ ಇಲ್ಲಿ ಬಂದದ್ ನೋಡು.
ಅಂತೇಳಿ ನೆನಪು. ಅದು ಎದುರು ಬಂದಾಗ ಅದಕ್ಕ ಪ್ರತ್ಯಕ್ಷ ಜ್ಞಾನ. ಈಗ ಏನಾಗ್ಯದ, ಆನೆ ಎದುರು ಬಂದು ನಿಂತಾಗ ಅದನ್ನು ನೋಡ್ತಾ ಇದ್ದೀರಲ್ಲ, ಈ ಆನೆ ಅಂತೀರಿ. ಈ ಆನೆಗೆ ಒಂದು ಸಂಬಂಧಪಟ್ಟು ಏನ್ ಮಾಡ್ತೀರಿ, ಹಿಂದ 6 ತಿಂಗಳಿಂದ ನೋಡಿದ್ದೇವಲ್ಲ ಅದೇ ಆನೆ ಇದು ಆದ ಅಂತೀರಿ. ಹೌದಾ? ನಿಮ್ ಕಣ್ಣು ಎದುರಿಗೆ ಏನದವ ಅವೆಲ್ಲ ಪ್ರತ್ಯಕ್ಷ. ನೀವು ಹಿಂದೆ ಎಂದೋ ನೋಡಿದ್ದು ಅದು ಸ್ಮೃತಿ ಜ್ಞಾನ. ಕಣ್ಣೆದುರಿಗಿದ್ದದ್ದೆಲ್ಲ ಪ್ರತ್ಯಕ್ಷ ಜ್ಞಾನ. ಇವೆರಡು ಗೊತ್ತಾಯ್ತು ನಿಮಗ. ಹಿಂದೆ ಎಂದೋ ಎಲ್ಲೋ ನೋಡಿದ್ದು ಸ್ಮೃತಿ ಜ್ಞಾನ, ಅನುಭವಿಸಿದ್ದು ವಿಷಯ ಶಬ್ದ ಸ್ಪರ್ಶ ರೂಪ ರಸಗಂಧ ಏನ್ ಅನುಭವಿಸಿರ್ತೀರಿ ಅದೆಲ್ಲ ಸ್ಮೃತಿ ಜ್ಞಾನ. ಈಗ ನಿಮ್ ಕಣ್ಣೆದುರಿಗೆ ಏನದ, ನೀವೀಗ ಏನ್ ಅನುಭವಿಸ್ಲಕತ್ತೀರಿ ಅದು ಪ್ರತ್ಯಕ್ಷ ಜ್ಞಾನ. ಮುಂದೇನಾಯ್ತು? ಸ್ಮೃತಿ ಜ್ಞಾನ ಪ್ರತ್ಯಕ್ಷ ಜ್ಞಾನ ಆದ್ಮೇಲೆ ಇನ್ನ ಕನಸಿನಾಗ ಕಾಣ್ತಿರಲ್ಲ, ಆ ಆನೆ ಕನಸಿನಾಗ ಬಂದದ. ಈಗ ಕನಸಿನಾಗ ಬಂದ ಆನೆ ಅದು ಸ್ಮೃತಿ ಜ್ಞಾನನ ಪ್ರತ್ಯಕ್ಷ ಜ್ಞಾನನ? ಕನಸಿನ ಜ್ಞಾನ, ಕನಸಿನೊಳಗಿರ್ತಕ್ಕಂಥದ್ದು ನೋಡ್ರಿ. ಹಿಂದೆ ಎಲ್ಲೋ ನೋಡಿದ್ದಿತ್ತಂದ್ರ ಆ ಆನೆ ಅಂತೀರಿ. ನಿಮ್ಮ ಕಣ್ಣು ಎದುರಿಗೆ ಈಗ ಒಂದು ಆನೆ ಅದ, ಇದಕ್ಕ ಈ ಆನೆ ಅಂತೀರಿ. ಕನಸಿನಾಗ ಬಂದದ್ದಕ್ಕೆ ಆ ಆನೆ ಅಂತಿರೋ ಈ ಆನೆ ಅಂತಿರೋ? ಆ ಆನೆ ಕನಸಿನಾಗ ಆ ಆನೆ ಹೆಂಗಂತೀರಿ ನೀವು? ಕಣ್ಣೆದುರಿಗೆ ನಿಂತದ ಕನಸಿನ ಆನೆ. ಕಣ್ಣೆದುರು ನಿಂತದ್ದಕ್ಕೆ ಆ ಆನೆ ಅಂತೀರ. ನಿಮ್ಮ ಮನೆ ಮುಂದೆ ಒಂದು ಆನೆ ಬಂದು ನಿಂತದ, ಅದು ಎಷ್ಟು ಸತ್ಯವಾಗಿದೆಯೋ ಕನಸಿನಾಗ ಇದ್ದವನಿಗೆ ಕನಸಿನಾಗಿಂದ ಆನೆನು ಸತ್ಯನೇ ಅದು. ಕನಸಿನಾಗ ಒಂದು ಹಾವು ಬಂತಂದ್ರೆ ಅಂದುತ್ತೀರ ಇಲ್ಲ? ಕನಸಿನಾಗ ಹುಲಿ ಬಂತಂದ್ರೆ ಅಂದುತ್ತೀರ ಇಲ್ಲ? ಮತ್ತ ಈಗ ಈಗ ಎಂದೋ ಹುಲಿ ನೋಡಿ ಸ್ಮೃತಿ ಅದ ಅಲ್ಲ ನಿಮ್ಮ ಹತ್ರ, ನಿಮಗ ಹುಲಿ ಹೆಚ್ಚ ನೆನಪಾದ್ರೆ ಅಂಜಿಕೆ ಬರ್ತದೇನು? ನೆನಪಾದ್ರೆ ಬರಂಗಿಲ್ರಿ. ಆನೆ ಎದುರು ಬಂದ್ರ ಖರೇನು, ಹುಲಿ ಎದುರು ಬಂದ್ರೆ ಖರೇನು, ಹಾವು ಎದುರು ಬಂದ್ರೆ ಖರೇನೆ ನಿಮಗ ಅನುಭವ ಆಗ್ತದೋ ಏನು? ಹಿಂದ್ ಕನಸಿನಾಗ ನೀವು ಆ ಆನೆ ಅಂತ ಹೇಳಕ್ಕೆ ಅಂತಿದ್ರಿ ಅಂತಂದ್ರೆ ಕನಸಿನಾಗಾರ ಹೆಸರಿದ್ದಾಗೆ ನಿಮ್ಗೆ ಅಂಜಿಕೆ ಬರಲ್ಲ ಅಂದ್ರೆ ಕನಸಿನಾಗಾರ ಯಾಕೆ ಅಂಜಿಕೆ ಬರ್ತದೆ? ಪ್ರತ್ಯಕ್ಷ ಕಂಡಾಗ ಅಂಜಿಕೆ ಬರ್ತದೆ. ಮತ್ತೆ ಈ ಕನಸಿನಾಗ ಕಂಡದ್ದು ಪ್ರತ್ಯಕ್ಷ ಅದೋ ಏನು ಈ ಸ್ಮೃತಿ ಜ್ಞಾನ ಅದೋ? ಸ್ಮೃತಿ ಜ್ಞಾನ ಇದ್ರಪ್ಪ, ಅದು ಫೀಲ್ಡ್ ಆಗೇ ಬಿಟ್ಟಿರ್ತದ್ರಪ್ಪ, ಪೂರ್ತಿ ಅದು ಚಿತ್ರದೊಳಗೆ ಮೂವಿ ಬಿಟ್ಟಿರ್ತದಲ್ರಿ. ಹಿಂಗಾಗಿ ಅದೇ ಸ್ಮೃತಿ ಜ್ಞಾನ ಆಗ್ಯದ ಅನ್ನೋದು ಏನದಲ್ಲ ಸ್ಮೃತಿ ಜ್ಞಾನ ಅಲ್ಲದು. ಸ್ಮೃತಿ ಜ್ಞಾನ ಆಗಿತ್ತಂದ್ರ ಕನಸಿನೊಳಗ ಹಿಂದೆ ಯಾವಾಗೋ ನೋಡಿದ್ದಾದ ಅಂತೇಳಿ ನಿಮ್ಗೆ ಜ್ಞಾನ ಆಗಿ ಕನಸಿನಾಗ ಅಂಜುತ್ತಿದ್ದಿಲ್ಲ. ಈಗ ಅಂಜಲಕತ್ತೀರಿ ಅಂದ್ರೆ ಕನಸಿನೊಳಗೆ ನಾನೇನು ಪ್ರತ್ಯಕ್ಷನೇ ಅದ. ಅದು ಕನಸಿನೊಳಗನು ಈಗ ಎತ್ತರಿದ್ದಾಗ ಏನು ಹಾವು ಎದುರು ಬಂದ್ರೆ ಹೆಂಗ್ ಅಂಜುತ್ತೀರಿ, ಕನಸಿನಾಗನು ಹಾವು ಬಂದ್ರೆ ಅಷ್ಟೇ ಅಂಜುತ್ತೀರಿ ಅಂದ್ಮೇಲೆ ಅಲ್ಲಿನೂ ಪ್ರತ್ಯಕ್ಷ ಅದ, ಇಲ್ಲಿನೂ ಪ್ರತ್ಯಕ್ಷ. ಸ್ಮೃತಿ ಇತ್ತಂದ್ರೆ ಅಂಜಿಕೆ ಯಾಕೆ ಬರ್ತದ? ಹಾವಿಂದ ನೆನಪಾದ್ರೆ ಅಂಜಿಕೆ ಬರ್ತದೋ, ಹಾವು ಎದುರು ಬಂದ್ರೆ ಅಂಜಿಕೆ ಬರ್ತದೋ? ಮತ್ತೆ ಹಾವು ಎದುರು ಬಂದ್ರೆ ಅಂಜುತ್ತೀರಿ ಅಂತಂದ್ಮೇಲೆ ಕನಸಿನಾಗ ಸ್ಮೃತಿ ಅದ ಅಂತೀರಲ್ಲ, ಕನಸಿನಾಗ ಸ್ಮೃತಿ ಆಗಿತ್ತಂತಂದ್ರೆ ಅಲ್ಲೇ ಕಂಜುತ್ತೀರಿ, ಇಲ್ಲೇ ಅಂಜಂಗಿಲ್ಲ. ಕನಸಿನ ಪ್ರತ್ಯಕ್ಷ. ಹಾ, ಕನಸಿನ ಪ್ರತ್ಯಕ್ಷ. ಅದಕ್ಕೇನಂತಾರ, ಕನಸು ಅಂದ್ರ ಕಲ್ಪಿತ, ಕಲ್ಪಿತ ಪ್ರತ್ಯಕ್ಷ. ಕನಸಿನೊಳಗಿದ್ದದ್ದು ಕಲ್ಪಿತ ಪ್ರತ್ಯಕ್ಷ, ಜಾಗೃತದೊಳಗಿದ್ದದ್ದು ಅಕಲ್ಪಿತ ಪ್ರತ್ಯಕ್ಷ. ಎರಡು ಪ್ರತ್ಯಕ್ಷನೇ. ನಿಮ್ಮ ಅಂತಃಕರಣ ಏನ್ ಮಾಡ್ಯದ, ತಾನೇ ಕಲ್ಪನೆ ಮಾಡ್ಕೊಂಡ್ಬಿಟ್ಟದ. ಆನಿದು ಕಲ್ಪನೆ
ಹಿಂಗಾಗಿ ಕಲ್ಪಿತ ಪ್ರತ್ಯಕ್ಷ, ಜಾಗೃತದಾಗಿದ್ದುದು ಅಕಲ್ಪಿತ ಅಂದ್ರೆ ನಿಜವಾದ ಪ್ರತ್ಯಕ್ಷ. ಸ್ಮೃತಿ ಜ್ಞಾನ ಅಲ್ಲ, ಇದು ತಿಳ್ಕೊಂಡ್ಬಿಡ್ರಿ. ಕನಸಿನಾಗ ಬಂದದ್ದು ಸ್ಮೃತಿ ಜ್ಞಾನ ಅಲ್ಲ. ಕನಸಿನಾಗ ಬಂದದ್ದು, ಕನಸಿನಾಗ ನಿಮಗೆ ಗುಡ್ಡ ಕಾಣಿಸ್ತಪ್ಪ, ಅದಕ್ಕೆ ಆ ಗುಡ್ಡ ಅಂತೀರ, ಈ ಗುಡ್ಡ ಅಂತೀರ. ಕನಸಿನಾಗ ಸಮುದ್ರ ಬಂತು, ಈ ಸಮುದ್ರ ಅಂತೀರ, ಆ ಸಮುದ್ರ ಅಂತೀರ. ಕನಸಿನಾಗ ಬಂದದ್ದೆಲ್ಲ ಜಾಗೃತದಾಗ ಎಷ್ಟು ಪ್ರಾಕ್ಟಿಕಲ್ ಆಗಿರ್ತೀರಿ, ಕನಸಿನಾಗ ಅಷ್ಟೇ ಪ್ರಾಕ್ಟಿಕಲ್ ಆಗಿರ್ತೀರ ಇಲ್ಲ? ಕನಸಿನ ಪ್ರತ್ಯಕ್ಷ ಅಂದ್ರೆ ಕಲ್ಪಿತ ಪ್ರತ್ಯಕ್ಷ ಅಂತಾರ. ನಿಮಗ ಸರಳ ಭಾಷೆದೊಳಗ ಏನ್ ಮಾಡ್ರಿ, ಕನಸಿನ ಪ್ರತ್ಯಕ್ಷನೇ ಅನ್ರಿ. ಕನಸಿನ ಪ್ರತ್ಯಕ್ಷ, ಜಾಗೃತ ಪ್ರತ್ಯಕ್ಷ, ಎರಡು ಪ್ರತ್ಯಕ್ಷನೇ, ಸ್ಮೃತಿ ಜ್ಞಾನ ಅಲ್ಲ. ಎಂದೂ ನೀವು ನೋಡಿರಲ್ಲ, ಎಂದೂ ನೀವು ನೋಡಲಾರದ ದೃಶ್ಯಗಳು ಕನಸಿನಾಗ ಬರ್ತಾವ. ಕನಸಿನಾಗ ಒಂದೇನೋ ತಪ್ಪು ಮಾಡಿರಿ, ರಾಜ ಮರಣದಂಡನೆ ಶಿಕ್ಷೆ ಕೊಟ್ಟನ. ಮರಣದಂಡನೆ ಶಿಕ್ಷೆ ಕೊಟ್ಟದ್ದಕ್ಕ ಕನಸಿನೊಳಗ ನಿಮ್ಮ ರುಂಡವನ್ನ ಅವನು ಏನ್ ಮಾಡ್ಲಕತ್ತಾನ, ರಾಜನ ಸೈನಿಕ ಅವನೇನು ಇರ್ತಾನಲ್ಲ ಒಬ್ಬ ಶಿಕ್ಷೆ ಕೊಡ, ಅವ ರುಂಡ ಕಟ್ ಮಾಡ್ಲಕತ್ತಾನ. ಅದು ನೀವು ನೋಡ್ಲಕತ್ತೀರಿ. ನಿಮ್ ರುಂಡ ಕಟ್ ಮಾಡೋದು ನೀವೇ ನೋಡ್ಲಕತ್ತೀರಿ. ನೀವು ನೋಡ್ಲಿಲ್ಲ ಅಂತಂದ್ರೆ ಹೆಂಗ್ ಗೊತ್ತಾತು? ರಾಜ ಮರಣದಂಡನೆ ಶಿಕ್ಷೆ ಕೊಟ್ಟನ, ಇವನಿಗೆ ರುಂಡ ಕಟ್ ಮಾಡ್ರಿ ಅಥವಾ ಗಲ್ಲಿಗೆ ಏರಿಸ್ರಿ ಏನೋ ಹೇಳನ. ಅದು ಗಲ್ಲಿಗೆ ಏರಿಸಿದ್ದು, ನಮ್ಮನ್ನ ಗಲ್ಲಿಗೆ ಏರಿಸಿದ್ದು ನಾವೇ ನೋಡ್ಲಕತ್ತೀವಿ. ಅಲ್ಲಿ ಪ್ರತ್ಯಕ್ಷವಾಗಿ ನಡೆದದೋ ಏನು ಸ್ಮೃತಿಯಿಂದ ನಡೆದದೋ? ಎಂದೋ ಗಲ್ಲಿಗೆ ಏರಿಸಿದ್ದು ಎಲ್ಲರ ನೆನಪದ ನಿಮಗ? ಎಲ್ಲರ ರುಂಡ ಕಟ್ ಮಾಡಿ ನೆನಪದ ಏನು? ನೀವು ರುಂಡ ಎಲ್ಲಿ ಕಟ್ ಮಾಡ್ಕೊಂಡಿರಿ? ಅದು ಇಲ್ಲ. ಮತ್ತೆ ಅದಕ್ಕ ನಿಮಗ ಒಂದು ಡಿಸ್ಕನೆಕ್ಟ್ ಮಾಡ್ಬೇಕಾಗ್ಯದ. ಏನಂತಂದ್ರ ಸ್ಮೃತಿ ಜ್ಞಾನಕ್ಕೂ ಸ್ವಪ್ನ ಜ್ಞಾನಕ್ಕೂ ಸಂಬಂಧ ಇಲ್ಲ. ಎಲ್ಲರೂ ಹಂಗೆ ಹೇಳ್ತಾರ. ನಿಶ್ಚಲ್ದಾಸ್ ಒಬ್ಬ ಬಿಟ್ರು ಉಳಿದವ್ರು ಎಲ್ಲರೂ ಹಂಗೆ ಹೇಳ್ತಾರ, ಜಾಗೃತದಲ್ಲಿರುವ ವಸ್ತುಗಳೇ ಸ್ವಪ್ನದಲ್ಲಿ ಬರ್ತಾವ ಅಂತ ಹೇಳಿ. ಸಂಬಂಧ ಇಲ್ಲ, ಅಂಥದ್ದೇನು ನಿಯಮ ಇಲ್ಲ, ನೋ ರೂಲ್. ಜಾಗೃತದ ವಸ್ತುವಿಗೂ ಸ್ಮೃತಿ ಜ್ಞಾನದಲ್ಲಿ ಬರುವ ವಸ್ತುಗಳಿಗೂ ಸಂಬಂಧ ಇಲ್ಲ. ಡಿಸ್ಕನೆಕ್ಟ್. ಜಾಗೃತದಲ್ಲಿ ಬರ್ತಕ್ಕಂಥ ವಸ್ತುಗಳು ನಮ್ಮ ಸ್ವಪ್ನದಾಗ ಬರ್ತಾವ ಅಂತ ನಮಗ ತಲೆ ಒಳಗಿರ್ತಾರೆ. ಈಗ ನಮಗ ಸ್ವಪ್ನದಾಗ ಬರೋ ವಸ್ತುಗಳಿಗೂ ಜಾಗೃತದಾಗ ಬರೋ ವಸ್ತುಗಳಿಗೂ ಸಂಬಂಧ ಇಲ್ಲ. ಮತ್ತ ಇದೇ ಜನ್ಮದ ಪೂರ್ವ ಕಾಲದಲ್ಲಿ ನೋಡಿದ ದೃಶ್ಯಗಳಿರ್ಬೋದು ಅಥವಾ ಹಿಂದಿನ ಜನ್ಮದಲ್ಲಿರುವ ದೃಶ್ಯಗಳಿರ್ಬೋದು, ಅವು ಬರ್ಬೋದು. ಆದರೆ ಅವೇ ಬರ್ತಾವ, ಅವು ಬಿಟ್ಟು ಬೇರೆ ಏನು ಬರಲ್ಲ ಅಂತೇಳಿ ಅಂಥದ್ದೇನು ನಿಯಮ ಇಲ್ಲ. ಎತ್ತರಿಸ್ತಾರ, ಹಿಡಿದು ಎತ್ತರಿಸ್ತಾರ, ಮೇಲ 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 ಒಯ್ತಿರ್ತಾರ. ಅದಕ್ಕೇನಾಯ್ತು, ಇಲ್ಲಿ ಏನದವ ಎಲ್ಲ ಅಷ್ಟು ಏನ್ ನಡೆದವ ಜಗತ್ತಿನ ವ್ಯವಹಾರ, ಬ್ರಹ್ಮಾಂಡದ ವ್ಯವಹಾರ, ಪಿಂಡಾಂಡದ ವ್ಯವಹಾರ ಮತ್ತು ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಿಗೆಲ್ಲದಕ್ಕೂ ನಾನೇ ಆಧಾರ, ನಾನೇ ಅಧಿಷ್ಠಾನ. ಯಾವುದು? ವಾಚ್ಯಾರ್ಥದ ನಾನು ಸಾಕ್ಷಿ, ಕೂಟಸ್ಥ. ನನ್ನ ವೃತ್ತಿ ಮೂಲಕ ನಾನು ಎಲ್ಲದಕ್ಕೂ ಆಧಾರದೀನಿ. ಅದಕ್ಕ ನೀವೇನ್ ಮಾಡ್ಬೇಕು? ಜ್ಞಾತೃ, ಜ್ಞಾನ, ಜ್ಞೇಯ, ಅಧ್ಯಾಸ, ಭಾನ, ಈ 5 ಹೆಡ್ಡಿಂಗ್ನೊಳಗೆ ನೀವು ಭಾನ ಅಂತಂದ್ರೆ ಎಲ್ಲ ಒಟ್ಟು ಬ್ರಹ್ಮನೇ, ಹೌದಿಲ್ಲ? ಭಾನ ಅಂತಂದ್ರೆ ಎಲ್ಲಾನು ಬ್ರಹ್ಮ ಅಂತ ಬರೆದ್ರೆ ಏನು ತಪ್ಪಿಲ್ಲ. ಬ್ರಹ್ಮ ಬರೀರಿ, ಆತ್ಮ ಬರೀರಿ, ಕೂಟಸ್ಥ ಬರೀರಿ, ಏನ್ ಬರೀತಿ ಬರೀರಿ. ಮತ್ತೆ ಜ್ಞಾತೃ ಅಂತಂದ್ರೆ ಚಿದಾಭಾಸ, ಸಾಭಾಸ, ಆಭಾಸ, ಏನಾರ ಬರೀರಿ. ಜೀವ ಅಂತ ಬಂದ್ರೆ ಪರವಾಗಿಲ್ಲ. ಜೀವ ಅಂತಂದ್ರೆ ಜೀವ ಅಂದ್ರೆ ಬರೀ ಆಭಾಸಕ್ಕೆ ಜೀವ ಅನ್ನಂಗಿಲ್ಲ. ಜೀವ ಚೇತನದ
ಆಭಾಸ ಭಾಗ. ಜೀವನೊಳಗ ಕೂಟಸ್ಥನೂ ಅದನ, ಆಭಾಸನೂ ಅದನ ಜೀವಚೇತನದೊಳಗೆ. ಹೌದಾ ಇಲ್ಲ? ಈಶ್ವರ ಚೇತನದೊಳಗ ಈಶ್ವರ ಆಭಾಸ ಬ್ರಹ್ಮಚೇತನ, ಜೀವಚೇತನದೊಳಗ ಕೂಟಸ್ಥ ಮತ್ತು ಚಿದಾಭಾಸ. ಹಿಂಗಾಗಿ ಜೀವ ಅಂತೇಳಿ ಒಂದೇ ಬರೀಲಕ್ ಬರಂಗಿಲ್ಲ. ಜೀವಚೇತನದ ಆಭಾಸ ಭಾಗ ಇದೆಲ್ಲ ಜ್ಞಾತೃ. ಇದು ಬ್ರಹ್ಮ ಏನದ? ಬ್ರಹ್ಮ, ಆತ್ಮ, ಕೂಟಸ್ಥ, ಚೇತನ, ಸಾಕ್ಷಿ, ಇವೇನೇನ್ ಬರೀತೀರಿ ಇದೆಲ್ಲ ಭಾನದಾಗ ಬರ್ತದ. ನೆಕ್ಸ್ಟ್ ಏನಪ್ಪ? ಜ್ಞೇಯ ವಸ್ತು. ಈ ಜ್ಞೇಯ ವಸ್ತುಗಳ ಒಳಗ ನೀವು ಏನ್ ಮಾಡಬೇಕು? ಒಂದೊಂದೇ ವಸ್ತುಗಳು ಹಾಕೋಬೇಕು. ಯಾವುದೋ ಒಂದು ಪ್ರಾಣಿ ಶರೀರ ಇರ್ಬೋದು, ಒಂದು ಪ್ರಾಣಿ ಇರ್ಬೋದು, ಅಥವಾ ಯಾವುದೋ ಒಂದು ಜಗತ್ತಿನೊಳಗಿರುವಂತ ಜಡ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಏನಾರ ಒಂದು ಅಲ್ಲಿ ಹಾಕೋಬೇಕು. ಜ್ಞೇಯ ಹಾಕೊಂಡು ಅದನ್ನ ಏನ್ ಮಾಡ್ಬೇಕು? ನಿಮ್ಮ ವೃತ್ತಿ ಅದನ್ನ ಗುರುತಿಸ್ತು. ನಿಮ್ಮ ವೃತ್ತಿ ಅದಕ್ಕೇನಂತಾರ? ಜ್ಞಾನ ಅಂತಾರ. ನೀನ್ ಮಾಡಿರಿಲ್ಲ ಜ್ಞಾನದಲ್ಲಿ ಹೆಂಗ, ಜ್ಞೇಯದಲ್ಲಿ ಹೆಂಗ? ಒಂದು ವೇಳೆ ಅಲ್ಲಿ ಬೆಳಕಿರ್ಲಿಲ್ಲ, ಆಮೇಲೆ ದೃಷ್ಟಿ ದೋಷ ಇತ್ತು, ಅಥವಾ ಎಚ್ಚರಿರಲಿಲ್ಲ, ಅರಿವಿರಲಿಲ್ಲ ಅಂತ ನಿಮ್ಗೇನಾಗ್ತದ? ಅಭ್ಯಾಸ, ಭ್ರಮೆ, ಭ್ರಾಂತಿಯಾಗಿ ಅಲ್ಲಿ ಏನೇನಾಗ್ತದ? ಇದೆಲ್ಲ ನನಗೆ ಆಲಕತ್ತದ, ನಾನೇ ಹುಟ್ಟೀನಿ, ನಾನೇ ಬದುಕಿನಿ, ನಾನೇ ಸಾಯ್ತೀನಿ, ನಾನೇ ಮುದುಕಾಗಿನಿ, ನನಗೆ ಜಡ್ ಆಗ್ಯದ, ಹಿಂಗೆಲ್ಲ ಬರ್ತಾವ. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಿದು. ಇದು ಪ್ರಾಕ್ಟೀಸ್ ಮಾಡ್ಬೇಕು. ಇದು ನೀವು ಪ್ರಾಕ್ಟೀಸ್ ಮಾಡ್ಲಾರ್ದೆ ಸುಮ್ಮನೆ ಅದೇ ಮುಖ ಇಟ್ಕೊಂಡು ಮತ್ತೆ ದಿನ ಬಂದು ಇದೇ ಕೇಳಿದ್ರಿ ಅಂತಂದ್ರ ಮುಂದೆ ಇದೇ ಚಾರ್ಟ್ ನಮಗೆ ಉಪಯೋಗ ಆಗೋದು ಮುಂದೆ. ಅದ್ರ ಸಲುವಾಗಿ ಇದು ಚಾರ್ಟ್ ಮಾಡಿಸಿದ್ದು. ಜಗತ್ತನ್ನ ಹೆಂಗ್ ನೋಡ್ಕೋಬೇಕು, ಅದೆಲ್ಲ ಬ್ರಹ್ಮ ಸ್ವರೂಪ ಅಂತ ಹೆಂಗ್ ತಿಳ್ಕೋಬೇಕು, ಅದು ತಿಳಿಲಾರ್ದಂಗ ಆದಾಗ ನಿಮ್ಮದೇ ಆದ ಕೆಲವೊಂದು ಆಂತರಿಕವಾಗಿ ನಿಮ್ಮ ಒಬ್ಬರೇ ತಿಳ್ಕೊತೀರಲ್ಲ, ಅದು ನಿಮ್ಗೆ ಒಬ್ಬರಿಗೆ ಸಂಬಂಧಪಟ್ಟದ್ದು. ನಿಮ್ಗೆ ಒಬ್ಬರಿಗೆ ಸಂಬಂಧಪಟ್ಟ ಅನುಭವ ಅದು, ಎಲ್ಲರಿಗೂ ಸಂಬಂಧ ಇಲ್ಲ. ಅದು ಪ್ರಾತಿಭಾಷಿಕ ಅನುಭವ ಏನದ ನಿಮ್ಮ ಒಬ್ಬರದೇ, ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಹಿಂಗೆಲ್ಲ ಇರ್ತದ. ಅದಕ್ಕೆ ಸಾಕ್ಷಿಯಲ್ಲಿ ನಿಂತಾಗ ಏನಾದರೂ ಬೆಳಕು ಕಾಣುತ್ತದ? ಅವೆಲ್ಲ ಇಲ್ಲ. ಸಾಕ್ಷಿ ಮುಂದೇನಾಯ್ತು? ಅನಿತ್ಯ ದುಃಖ ರೂಪ. ಎಷ್ಟನೇ ಇದು ನಡೆದದ ನಮ್ದಪ್ಪ ಅಂತಂದ್ರೆ ಶ್ರೀ ವಿಚಾರ ಸಾಗರ 4ನೇ ತರಂಗ, ತತ್ವದೃಷ್ಟಿ, ತನ್ನ ಇಬ್ಬರು ಸಹೋದರರೊಡನೆ ಕುರಿತು ಏನ್ ಮಾಡ್ಲಕತ್ತಾನ? ಗುರುವಿನ ಉಪದೇಶ ಪಡ್ಕೊಳ್ತಾ ಇದ್ದಾನೆ. ಮತ್ತೆ 147ನೇ ವಿಷಯಾಂಕ. ಆ ವಿಷಯಾಂಕ ಏನದಂದ್ರೆ ಅಪಾರವಾದ ಮಿಥ್ಯಾ ಜಗತ್ತಿನ, ಅಂದ್ರೆ ಈ ಸಂಸಾರ, ಇಡೀ ಸಂಸಾರ ಏನದಲ್ಲ, ಇದಕ್ಕೆ ಆಧಾರ ಮತ್ತು ಅಧಿಷ್ಠಾನ ಯಾವುದು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಏನಾಗಬೇಕಾಗ್ಯದ? ಸಾಕ್ಷಿ ಬ್ರಹ್ಮನೇ ಎಲ್ಲದಕ್ಕೂ ಅಧಿಷ್ಠಾನ ಅದ ಅಂತ ಹೇಳಬೇಕಾಗ್ಯದ. ಜ್ಞಾತ್ರ, ಜ್ಞಾನ, ಜ್ಞೇಯ ಮಾಡಿ ಅವ್ರು ಏನ್ ಮಾಡಿದ್ರು? ಹ್ಯಾಂಗಿರ್ಬೇಕಪ್ಪ ಈ ಜಗತ್ತಿನೊಳಗ ಅಂತಂದ್ರೆ ಉದಾಸೀನವಾಗಿರಬೇಕು. ಮತ್ತೆ ಹೆಂಗಿರ್ಬೇಕು? ಸಾಕ್ಷಿ ಅನುಭವ ತನಗೆ ಆಗಿದ್ದರ ಬಗ್ಗೆ ಏನು ಲಕ್ಷಣ ಅಂತಂದ್ರೆ, ಸಾಕ್ಷಿ ಅನುಭವ ಆಗಿದ್ದರ ಲಕ್ಷಣ ಒಂದನೇದ್ದೇನು? ಉದಾಸೀನ. ಯಾವುದ್ರ ಬಗ್ಗೆ ಎಂದರೆ ಕಂಡಿನೇ ಇಲ್ಲ ಅನ್ನಂಗ ದೊಡ್ಡ ಕಣ್ಣು ತೆರ್ಕೊಂಡು ಬೆನ್ನ ಹತ್ತಬಾರ್ದು. ಈ ಜಗತ್ತಿನ ಯಾವ ವಸ್ತುಗಳನ್ನ ಮತ್ತ ಅವುಗಳನ್ನ ನೋಡಲಾರ್ದಂಗೂ ಇರಬಾರ್ದು. ಕಣ್ಣು ಮುಚ್ಕೋಬಾರ್ದು, ಪೂರ್ತಿ ಕಣ್ಣನ್ನು ಮುಚ್ಕೋಬಾರ್ದು, ಪೂರ್ತಿ ಅವನ್ನೇ ಬೆನ್ನತ್ತಿ ಹೋಗಬಾರ್ದು. ಒಂದನೇದ್ದು ಉದಾಸೀನ. ಮತ್ತೆ ಎರಡನೇದ್ದೇನದ? ತಿರಸ್ಕಾರ ಭಾವ ತ್ಯಾಗ. ಯಾವುದ್ರ ಬಗ್ಗೆನೂ ತಿರಸ್ಕಾರ ಭಾವ ಬೇಡ.
ಮೂರನೇದ್ದೇನದ? ಪುರಸ್ಕಾರ ಭಾವ ತ್ಯಾಗ. ಯಾವುದ್ರ ಬಗ್ಗೆನೂ ಬಹಳ ದೊಡ್ಡದತ್ತೇಳಿ ಬೆನ್ನತ್ತಿ ಪುರಸ್ಕಾರಕ್ಕೂ ಹೋಗ್ಬೇಡ್ರಿ, ತಿರಸ್ಕಾರನು ಮಾಡಬೇಡ್ರಿ. ಇದಕ್ಕೇನಂತಾರ? ಉದಾಸೀನ. ಗೊತ್ತಾಯ್ತಾ? ಯಾವುದು ಭಾರಿ ದೊಡ್ಡದು ಎಂದರೆ ಕಂಡಿನೇ ಇಲ್ಲ ಅನ್ನಂಗ ಬೆನ್ನ ಹತ್ಬೇಡ್ರಿ, ಮತ್ತ ಭಾರಿ ಅಂತ ತಿಳ್ಕೊಬೇಡ್ರಿ. ಎಲ್ಲಕ್ಕಿಂತ ಭಾರಿ ನೀವೇ ಅದಿರಿ. ನೀವ್ ಅದಿರಿ ಅಂತ ಅವೆಲ್ಲ ಅದಾವ. ನೀವಿಲ್ಲ ಅಂತಂದ್ರೆ ಅವೇನು? ಅವು ಇದ್ರ ತಗೊಂಡು ಏನ್ ಮಾಡೋದು? ನಾನಿಲ್ಲದ ವಿಶ್ವ ಏನಾದಾರ ಏನಂತ ತಗೊಂಡು ನಮ್ಗೇನ್ ಮಾಡೋದು? ನಾವು ಅದಿವಿ ಅಂತೇಳಿ ಅವೆಲ್ಲ ನಮ್ಮ ಅನುಭವಕ್ಕೆ ಬರ್ಲಕತ್ತವ. ಅದ್ರ ಬಗ್ಗೆ ತಿರಸ್ಕಾರ ಭಾವನೂ ಬೇಡ, ಪುರಸ್ಕಾರ ಭಾವನೂ ಬೇಡ. ಗೌತಮ ಬುದ್ಧ ಏನ್ ಮಾಡ್ದ? ಬೋಧಿ ವೃಕ್ಷದ ಕೆಳಗೆ ಕೂತು 12 ವರ್ಷ ತಪಸ್ ಮಾಡ. 12 ವರ್ಷ ತಪಸ್ ಮಾಡ್ದ. ಊಟ ಬಿಟ್ಟ, ನೀರು ಬಿಟ್ಟ, ಏನೆಲ್ಲ ಬಿಟ್ರು ಏನಾರ ಅನುಭವ ಆತಂದ್ರೆ ಏನೇನೂ ಆಗಲಿಲ್ಲ. ಏನಾರ ಆತದಂತ ನಾಟಕ ಹೇಳ್ತಾರಲ್ಲ, ಈ ಉಪಾಸಕರಿಗೆ ಅಂತವೆಲ್ಲ ಆತಿರ್ತಾವ, ಜ್ಞಾನಿಗಳಿಗೆ ಅಂತವೇನೂ ಆಗಲ್ಲ. ಇದು ತಿಳ್ಕೊಂಬಿಡ್ರಿ. ಏನೇನೂ ಆಗಲಿಲ್ಲ, ಏನಿಲ್ಲ, ಬರೇ ಎಲುಬು ತೊಗಲು 2 ಉಳಿದ್ ಬಿಟ್ಟಾವ. ಊಟ ನೀರ ಎಲ್ಲಾ ಬಿಟ್ಟಾನ, ಕಣ್ಣಾಗ ಜೀವ ಇಟ್ಕೊಂಡು ಕೂತಾನ, ಕಣ್ಣಾಗ ಏನೇನು ಫುಲ್ ಅಶಕ್ತತೆ. ತಪಸ್ಸು ಅಂತೇಳಿ ಯಾರೋ ಹೇಳಿಬಿಟ್ರು, ಹೋಗಿ ತಪಸ್ಸು ಮಾಡದ. 12 ವರ್ಷ ಏನು ಅನುಭವ ಆಗಲಿಲ್ಲ ಅಂತ ನಿರಾಶೆ ಭಾವದಲ್ಲಿ ಒಂದು ಬೆಟ್ಟದ ಮೇಲೆ, ಒಂದು ಕಲ್ಲಿನ ಮೇಲೆ ಕುಂತ. ಕುಂತ ಹೊತ್ನಾಗ ಒಂದು 4 ಮಂದಿ ಹೆಂಗಸರು ಆ ಕಾಡಿನ ಮಧ್ಯೆ ಹೋಗ್ತಾ ಇರ್ತಾರೆ. 4 ಮಂದಿ ಹೆಣ್ಮಕ್ಳು ಕಾಡಿನ ಮಧ್ಯೆ ಹೋಗ್ತಾ ಇರ್ಬೇಕಾದ್ರ ಅವ್ರ ಕೈ ಒಳಗೆ ಒಂದು ತಂತಿ ವಾದ್ಯ ಇರ್ತದ. ಆ ತಂತಿ ವಾದ್ಯದಿಂದ ಒಂದು ಹಾಡ ಹಾಡ್ಕೊತ ಹೋಗ್ತಿರ್ತಾರ ಅವ್ರು. ಆ ರಸ್ತೆ ಹಿಡ್ಕೊಂಡು ಚಂದ ಹಾಡ ಹಾಡ್ಕೋತ, ಇಲ್ಲಿ ಯಾರು ಇಲ್ಲ ನಾವೇ ಇದೀವಿ ಅಂತೇಳಿ ಚಂದ ಒಂದು ಚೌಡ್ಕಿ ಅಂತ ಏನೋ ಇರ್ತದೋ ತಂತಿ ವಾದ್ಯ ತಗೊಂಡು ಬಾರಿಸ್ಕೋತ ಏಕ್ತಾರಿ ಅವು ಏನ್ ಅಂತಿರಲ್ಲ, ಅವೇನೋ ಇರ್ತಾವಲ್ಲ ಕುಂಬಳಕಾಯಿ ಅವು ಹಾಕಿ ಮಾಡಿದ್ದು ಅಂತ ತಗೊಂಡು ಹಾಡ್ಕೋತ ಹೋಗ್ತಿರ್ತಾರ. ಅವಾಗ ಏನಾಯ್ತು? ಗೌತಮ ಬುದ್ಧಗ ಜ್ಞಾನೋದಯ ಆಯ್ತು ಅಂತ ಎದ್ದು ನಿಂತ್ಬಿಟ್ಟು ಅವ್ರ ಹಾಡ ಕೇಳಿ. ಅವ್ರು ಯಾವ ಭಾಷೆ ಮಾತಾಡ್ತಿದ್ರಿ ಅಲ್ಲಿ? ಪಾಲಿ ಭಾಷೆ. ಅದು ಹಾಡ ಪಾಲಿ ಭಾಷೆದೊಳಗದದು, ಪಾಲಿ ಭಾಷೆ. ಆ ಪಾಲಿ ಭಾಷೆದೊಳಗಿನ ಹಾಡಿನೊಳಗ ಏನಿತ್ತಪ್ಪ ಮರ್ಮ ಅಂದ್ರೆ, ಈ ತಂತಿ ವಾದ್ಯದ ತಂತಿ ಫುಲ್ ಬಿಗಿ ಮಾಡಿದ್ರೂ ನಾದ ಬರಲ್ಲ, ಮತ್ತ ತಂತಿ ವಾದ್ಯದ ತಂತಿ ಲೂಸ್ ಮಾಡಿದ್ರೂ ನಾದ ಬರಲ್ಲ. ಅದು ಏನ್ ಮಾಡ್ಬೇಕು? ಹದವಾಗಿ ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ತಂತಿ ಹದ ನಾದ ಬರಂಗ ನಡಿಬೇಕದು. ಕರ್ಕಶನೂ ಆಗ್ಬಾರ್ದು, ಮತ್ತ ನಿಶಬ್ದನೂ ಆಗ್ಬಾರ್ದು. ಲೂಸ್ ಇದ್ದ ತಂತಿಗೆ ಟಿಂಗ್ ಟಿಂಗ್ ಮಾಡಿದ್ರೆ ಏನು ಶಬ್ದ ಬರ್ತದೆ ನಾವು? ಮತ್ತೆ ಫುಲ್ ಟೈಟ್ ಇರೋ ತಂತಿಗೆ ಹಿಂಗ್ ಮುಟ್ಟಿದ್ರೆ ಢಂಗ್ ಅಂತ ಹಾಗನೂ ಆಗಬಾರ್ದು. ನಾದ ಬರಂಗಿರ್ಬೇಕು. ಮೀಡಿಯಂ ಅಂತೇನಂತಿರಲ್ಲ, ಹಂಗ ಹೋಗ್ಬೇಕು. ಮೀಡಿಯಂ. ಗಂಡ ನಂದೇ ನಡಿಬೇಕು ಅಂತ ಗಂಡ ಅನ್ಬಾರ್ದು, ಹೆಂಡತಿ ನಂದೇ ನಡಿಬೇಕಂತ ಇವನ್ ಅನ್ಬಾರ್ದು. ಇಬ್ರು ಕೂಡ ಅವ್ರದ್ದು ಇಟ್ ನಡಿಬೇಕು, ಇವ್ರದ್ದು ಇಟ್ ನಡಿಬೇಕು, ಅವ್ರದ್ದು ಇಟ್ ನಡಿಬೇಕು, ಇವ್ರದ್ದು ಇಟ್ ನಡಿಬೇಕು. ಹಿಂಗೆ ಒಂದು ಹದದಾಗ ಹೋಗ್ಬೇಕು. ಗುರುವಿಂದ ಇಟ್ ನಡಿಬೇಕು, ಶಿಷ್ಯಂದ ಇಟ್ ನಡಿಬೇಕು. ಎಲ್ಲ ಒಟ್ಟು ಗುರು ಹೇಳಿದ್ದೆ ಕೇಳಬೇಕು, ಶಿಷ್ಯ ಹೇಳಿದ್ದು ಕೇಳಬಾರ್ದು ಅಂತ ಏನಾರ ಅದ ಏನು? ನಂಬಲ್ಲಿ ಶಿಷ್ಯರಿಗೆ 100% ಅಲ್ಲ 200% ಸ್ವಾತಂತ್ರ್ಯ ಕೊಟ್ಬಿಟ್ಟಿವಿ. ನಮಗ ರದ್ದಿ ಮಾಡ್ರಿ, ನೀವು ಸುದ್ದಿ ಯಾರಿ ಅಂತ ಕೊಟ್ಟಿವಿ. ನೀವು ಪ್ರಯತ್ನ ಮಾಡ್ಲಕತ್ತೀರಿ, ನೀವೇನು ಸುಮ್ ಕುಂತಿಲ್ಲ. ನಿಮ್ದು ನಾವು ಕೇಳ್ಬೇಕು, ನಮ್ದು ನೀವು ಕೇಳಬೇಕು, ನಿಮ್ದು ನಾವು ಕೇಳಬೇಕು, ನಮ್ದು ನೀವು ಕೇಳಬೇಕು. ಇಬ್ಬರಿಗೆ ಸ್ವಾತಂತ್ರ್ಯ. ದಿನ ಮುಂಜಾನೆ 2 ತಾಸು, ಸಂಜೆಗೆ 2 ತಾಸು, ಯಾವುದೋ ಒಂದು ಭಾಷೆ ಒಳಗ ಏನೋ ಒಂದು ಪೇಪರ್ ಬರ್ತದ, ಅದನ್ನ ತಗೊಂಡು ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದು ಮುಂದೆ ಕೂತು ಗಂಟೆಗಟ್ಲೆ ಕೂತು ಕೇಳಿ ಎದ್ದು ಹೋಗೋದು. ಇಂಥ ಸತ್ಸಂಗಗಳೇ ಬಹಳ ಆಗ್ಬಿಟ್ಟಾವ. ಹೇಳ್ತಾ ಎಲ್ಲಾ ಮಂದಿ
ನಿಮ್ಮ ಮಾತು ಕೇಳ್ತಿರ್ತಾರ, ಅವಾಗ ಒಂದು ನಿಮ್ಮದು ಫೇಮಸ್ ಆಗೋದಕ್ಕೆ ಒಂದೇನೋ ಹೇಳ್ಬಿಡ್ತೀರಿ, ಇಂಥ ಇಸುವಾಗ ಜಗತ್ ಪ್ರಳಯ ಆಗಿಬಿಡ್ತದ, ಏನಾರ ಒಂದು ಹೇಳ್ಬಿಡೋದಪ್ಪ, ಏನಕ್ಕಾಗಲ್ಲಕ್ಕ ಮುಂದೆ. 2000 ಇಸುವಾಗ ಜಗತ್ತು ಪ್ರಳಯ ಆಗ್ತದಂತ ಹೇಳಿ ಕೂತ್ ಬಿಟ್ರು. ಒಂದು ದೊಡ್ಡ ಸಂಸ್ಥೆ, ಜಗ್ಗಿ ಮಂದಿ ನಂಬಿದವರು ನಂಬಲಾರ್ದವ್ರು ಎಲ್ಲರೂ ಕೂಡಿ ಹೇಳಿ ಕೂತ್ರು. ಏನಾಯ್ತು 2000 ಇಸುವಾಗ? ಪ್ರಳಯ ಆಯ್ತಾ? ಅದು ವಿಡಿಯೋ ಹಾಕಿದ್ದೆ ನೋಡಿದ್ರೆ, ನೀವು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ವಿಡಿಯೋಗಳು ಕಳಿಸಿರ್ತೀವಿ. 2000 ಇಸುವಾಗ ಪ್ರಳಯ ಆಗ್ತದ ಒಂದು ಸಂಸ್ಥೆಯವರು, ಆಧ್ಯಾತ್ಮ ಸಂಸ್ಥೆಯವರು ಹೇಳಿದ್ರು. ಮತ್ತ ಎಲ್ಲಿ ಆಯ್ತಾ ಪ್ರಳಯ? ಅದೇನಾಗ್ತದ? ಸುಮ್ನೆ ಅಂತವೆಲ್ಲ ಏನಾರ ಒಂದು ನಂಬುತ್ತಾರ ಅಂತಂದ್ರ ನಮ್ಮ ಮಾತು ಕೇಳ್ತಾರ. ಈ ಮಾತೆ ಮಾದೇವಿ ಲಿಂಗದೇವ ಅಂತ ಮಾಡಿದಳು, ಅದು ಪ್ರಿಯ ಆಯ್ತಾ? ಅಪ್ರಿಯ ಆಗಿಬಿಟ್ರು. ಹಿಂಗಿರ್ತಾವ. ಅದಕ್ಕೇನದ, ನಮ್ಮನ್ನು ಜನ ನಂಬುತ್ತಾರ ಅಂತಂದ್ರೆ ಏನ್ ಬೇಕಾದ್ರೆ ಹೇಳಿ ಅವ್ರ ಬೆನ್ನತ್ತಿ ಹೋಗಿ ಜನರ ಬೆನ್ನತ್ತಿ ನನಗಿಷ್ಟು ಮಂದಿ ಫಾಲೋವರ್ಸ್ ಅದ ಅಂತಂದ್ರೆ ನಾ ಏನ್ ಬೇಕಾದ್ ಮಾಡಿದ್ರೆ ನಡೀತದ. ಜನರ ವಲಯದ ಕಾರ್ಯ ಮಾಡಬಾರ್ದು. ಜನರ ಹೆಸರೇ ನಿಮ್ ಜೊತೆಗೆ ಇರ್ಲಕ್ಕರೆ, ಜನರು ಇರ್ಲಿಲ್ಲ ಅಂದ್ರೆ ಏನು ಫರಕ್ ಬೀಳಲ್ಲ. ಹೊಸ ಮಂದಿ ನಿಮ್ ಬೆನ್ನತ್ತಿರು ಫರಕ್, ಅವರು ಒಲಿಯಲಾರದಂತ ಕಾರ್ಯ ಮಾಡಬಾರ್ದು. ಜನರ ವಲಯದ ಕಾರ್ಯ ಮಾಡಬಾರ್ದು. ಅದಕ್ಕೇನಾಯ್ತು, ಹೆಂಗಿರ್ಬೇಕಂತ ಮೀಡಿಯಂ. ಯಾವಾಗನ್ನು ಜಾಸ್ತಿ ಟೈಟ್ ಮಾಡಬಾರ್ದು, ಯಾವಾಗೂ ಜಾಸ್ತಿ ಲೂಸ್ ಆಗಬಾರ್ದು. ಹೆಂಗ ಈಗ ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ನಾಗ ವೀರಶೈವ ಪದ್ಧತಿ ಪ್ರಕಾರ ಏನದ, ಲಿಂಗದ ಮುಂದೆ ಕುಂತೇನ್ ಕಣ್ಣು ಮುಚ್ಕೊಂಡು ಕೂಡತ್ ಹೇಳ್ಯಾರೋ ಏನ್ ಪೂರ ಕಣ್ಣು ತೆರ್ಕೊಂಡು ಕೂಡತ್ ಹೇಳ್ಯಾರ್ರಿ? ಲಿಂಗ ಧ್ಯಾನ ಮಾಡೋ ಟೈಮ್ನೊಳಗ ಅರೆಗಣ್ಣನ್ನ ಅದಕ್ಕೆ ಎಂತ ಯೋಗ ಅಂತಾರ? ತ್ರಾಟಕ ಯೋಗ, ಶಿವಯೋಗ ಅಂತಾರ. ಪೂರ್ತಿ ಕಣ್ಣು ತೆರೆದನು ಲಿಂಗ ನೋಡ್ಬೇಡ್ರಿ, ಪೂರ್ತಿ ಕಣ್ಣು ಮುಚ್ಚಿನೂ ನೋಡ್ಬೇಕು, ಮುಂದೆ ಹಿಡ್ಕೋಬೇಡ್ರಿ. ಒಂದು ಚೂರು ಅರೆಗಣ್ಣಿನಿಂದ ಲಿಂಗವನ್ನು ನೋಡ್ರಿ, ಬ್ಯಾಲೆನ್ಸ್ನಾಗಿರ್ರಿ. ಹಂಗ ಉದಾಸೀನವಾಗಿರಬೇಕು. ಏನಂಗ ಉದಾಸೀನ ಅಂದ್ರೆ ಬೇಕು ಅನ್ಬೇಡ, ಬೇಡ ಅನ್ಬೇಡ, ನನಗೆ ಏನ್ ತಿಳಿಯೋದದ ಅದೇ ಸತ್ಯ ಅನ್ಬೇಡ, ಬ್ಯಾರೆಯವ್ರು ಏನ್ ಹೇಳ್ಯಾರ ಅದೆಲ್ಲ ಮಿಥ್ಯ ಅನ್ಬೇಡ. ಸುಮ್ಮ ನಿನ್ನ ಹದದಾಗ ನೀ ಹೋಗು, ನಿನ್ನ ಆನಂದದಾಗ ನೀ ಹೋಗು. ಅದಕ್ಕೆ ಸ್ತ್ರೀ ಮೊದಲಾದ ಸಮಸ್ತ, ಸ್ತ್ರೀ ಅಂತಂದ್ರೆ ಏನ್ ಮಾಡ್ಬೇಕು? ದೇಹ ಪಿಂಡಾಂಡ ಹಿಡ್ಕೊಂಡು ಬ್ರಹ್ಮಾಂಡದ ತನಕ ಇಲ್ಲಿ ಇದನ್ನು ಗಟ್ಟಿಯಾಗಿ ತಿಳ್ಕೋಬೇಕು ನೀವು. ಸ್ತ್ರೀ ಅಂದ್ರೆ ಪಿಂಡಾಂಡ, ಪಿಂಡಾಂಡದಿಂದ ಮುಂದೇನ್ ಮಾಡ್ಯಾನ, ಮೊದಲು ಮಾಡಿಕೊಂಡು ಸಮಸ್ತ ಪದಾರ್ಥಗಳೇನದವ ಬ್ರಹ್ಮಾಂಡ, ಪಿಂಡಾಂಡದಿಂದ ಬ್ರಹ್ಮಾಂಡದ ತನಕ ಅಂತ ತಿಳ್ಕೊಂಡು ಇವೆಲ್ಲವನ್ನ ಜ್ಞಾತೃ ಜ್ಞಾನ ಜ್ಞೇಯ ಎಂಬ ತ್ರಿಪುಟಿ ಒಳಗೆ ಸೇರಿಕೊಂಡಿವೆ. ತ್ರಿಪುಟಿಗಳನ್ನ ಅರಿಯುವ ನೀನು ಸಾಕ್ಷಿ ಇರುವಿ, ನೀನು ಅವುಗಳಿಂದ ಭಿನ್ನವಾಗಿರುವಿ ಎನ್ನುವುದಕ್ಕೆ ನೀನು ಏನ್ ಮಾಡಬೇಕು? ಏನು ಗುರುತು ಅಂತಂದರೆ ಅವು ಅರಿಸಿಕೊಳ್ಳುವ ಅನಾತ್ಮ ಪದಾರ್ಥಗಳು. ನೀನು ಆತ್ಮ, ಸಾಕ್ಷಿ ಏನದ? ಆತ್ಮ, ಅರಿಯುವಂತಹದ್ದು. ಜ್ಞಾತೃ ಜ್ಞಾನ ಜ್ಞೇಯ ಇವೇನಿದೆ? ಅನಾತ್ಮ. ಇವು ಹರಿಸಿಕೊಳ್ಳಂತವು. ಇವೆಲ್ಲ ನನಗೆ ಎಷ್ಟು ಜ್ಞಾನ ಆಗ್ಯದ ಅದೆಲ್ಲ ನನ್ನಿಂದ ಹರಿಸಿಕೊಳ್ಳುವಂಥದ್ದು. ಜ್ಞಾನ, ಜ್ಞಾತೃ ಜ್ಞಾನ ಏನವಲ್ಲ ಇವೆಲ್ಲ ದುಃಖ ರೂಪ, ದುಃಖ ರೂಪ ಮಿಥ್ಯವಾಗಿವೆ. ಸಾಕ್ಷಿ ಏನದ? ಆನಂದ ರೂಪ, ಇದು ಸತ್ಯವಾಗಿದೆ. ಇವೆಲ್ಲ ಕ್ಯಾಚ್ ಮಾಡ್ಬೇಕಿವು.
ತ್ರಿಪುಟಿಗಳ ಮೇಲಿನ ಆಸೆ ಮತ್ತು ತಿರಸ್ಕಾರ ತೆಗೆದಿದ್ದರೆ ಮಾತ್ರ ಸಾಕ್ಷಿಯಲ್ಲಿ ನಿಂದ ಲಕ್ಷಣ. ಸಾಕ್ಷಿಯಲ್ಲಿ ನಿಂತಾಗ ಏನೋ ಬೆಳಕು ಬರ್ತದ, ಅವೆಲ್ಲ ಸುಳ್ಳು. ಅವು ಕರ್ಮಿಗಳ, ಭಕ್ತರ ಮತ್ತು ಉಪಾಸಕರ ನಾಟಕಗಳವು. ಅವು ಇಲ್ಲಿ ಬೇಕಾಗಿಲ್ಲ. ಜ್ಞಾನದಲ್ಲಿ ಅವು ಬೇಕಾಗಿಲ್ಲ. ಅವು ಏನಾರ ಆಗಿದ್ದು ಖರೇನೇ ಆಲಕತ್ತವಂತಂದ್ರು ಅವು ದೊಡ್ಡ ಮಾಡಿ ಹೇಳಬೇಡ್ರಿ ಇಲ್ಲಿ. ಅದೇ ಹೇಳ್ತಾರೋ, ಅವು ದೊಡ್ಡ ಮಾಡಿ ಹೇಳ್ಬೇಡ್ರಿ. ನಿಮ್ಗೆ ಏನಾರ ಆಲಕತ್ತಿತ್ತು ಅಂದ್ರೆ ಅಷ್ಟೇ ಒಳಗೆ ಇಟ್ಕೋರಿ. ಹೊರಗೆ ಹೇಳಿ ಜ್ಞಾನದ ಇದ್ರೊಳಗೆ ಅಸಹ್ಯ ಆಗ್ಬೇಡ್ರಿ ಅಂತೇಳಿ ಇದು ಒತ್ತಿ ಒತ್ತಿ ಹೇಳ್ತಾರೆ ಇವರು. ಬಹಳ ಪ್ರಮುಖವಾದ ವಿಷಯ ಇದು. ನನಗೊಂದು ಏನಾರೇ ಆಯ್ತು ಅಂದ ಕೂಡ್ಲೇನೆ ಅದನ್ನೇ ದೊಡ್ಡದು ಮಾಡಿ ಇಲ್ಲಿ ಹೇಳಕ್ ಹೋಗ್ಬೇಡ್ರಿ. ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾನಂತಂದ್ರ, ನಿನಗ ಏನರೇ ಚಲೋ ಸತ್ಯ ಅನಿಸಿತ್ತು, ಭಾರಿ ಅನುಭವ ಆಗಿತ್ತಂದ್ರ ಅದನ್ನ ದೊಡ್ಡದು ಮಾಡಿ ಎಲ್ಲರಿಗೆ ಅದೇ ಸತ್ಯ ಅಂತ ಒಪ್ಪಿಸ್ಲಕ್ ಹೋಗ್ಬೇಡ. ನಿನಗ ಮಿಥ್ಯೆ ಅನಿಸಿತ್ತು ಅಂತಂದ್ರ, ಅದು ಜಗತ್ತಿನಾಗ ಇನ್ನೊಬ್ಬನಿಗೆ ಸತ್ಯ ಅನಿಸಿತ್ತು ಅಂತಂದ್ರೆ ಅದು ಮಿಥ್ಯ ಅದಂತೇಳಿ ಏನ್ ಮಾಡ್ಬೇಡ, ತಿರಸ್ಕಾರ ಮಾಡಿ ಅದಕ್ಕೆಲ್ಲ ಕೀಳಾಗಿ ಕಾಣಬೇಡ. ಈಗ ನೋಡ್ರಿ, ಜಗಲಿ ಮೇಲೆ ನೈವೇದ್ಯ ಅಂತ ಮಾಡಿರಿ. ದೇವರಿಗೆ ನೈವೇದ್ಯ ಮಾಡಿ ನೀವೇನ್ ಮಾಡ್ಲಕತ್ತೀರಿ, ಅದನ್ನ ಪ್ರಸಾದ ಅಂತ ಊಟ ಮಾಡಕತ್ತೀರಿ. ಗುರು ಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಅಂತೇಳಿ ಏನ್ ಭಾವನೆಯಿಂದ ನೀವು ತಿನ್ನಕತ್ತೀರಿ, ನೀವೇನು ಉಳ್ಳಕತ್ತೀರಿ. ಉಂಡು 3 ತಾಸ್ನಾಗ ಅದು ಏನಾಯ್ತು ನಿಮ್ಮ ಪ್ರಸಾದ? ಏನು ಯಾವ ರೂಪ ತಾಳುತ್ತೆ ನಿಮ್ಮ ಪ್ರಸಾದ? ಉಂಡು 3 ತಾಸ್ನಾಗ ಏನಾಯ್ತ್ರಿ ನಿಮ್ಮ ಪ್ರಸಾದ? ಮಲಮೂತ್ರ ರೂಪ ತಾಳ್ತಾ ಇಲ್ಲ, ಮಾತಾಡಂಗಿಲ್ಲಲ್ಲ. ಮತ್ತೆ ಮಲಮೂತ್ರ ರೂಪ ತಾಳತು, ಹೋದ್ರಿ, ಇಟ್ಟು ಬಂದ್ರಿ. ಇಟ್ಟು ಬಂದ್ಮೇಲೆ ಏನಾಯ್ತು, ಅಲ್ಲಿ ಒಂದು ಪ್ರಾಣಿ ಕೈಕೊಂಡು ಕೂತಾವ. ಅದು ಪ್ರಾಣಿ ಕೈಕೊಂಡು ಕೂತದ. ನಿಮ್ಮ ಗುರು ಲಿಂಗ ಜಂಗಮ ಪ್ರಸಾದ ಭಾವ ನಿಮ್ಮದು ಎಷ್ಟು ಶ್ರೇಷ್ಠ ಭಾವ ಅದ, ಅದಕ್ಕಿಂತ ಹೆಚ್ಚಿನ ಭಾವ ಅದರೊಳಗದ. ಆ ಮಲವನ್ನ ತಿನ್ನದ. ನಿಮಗದು ಹೊಲಸಿರ್ಬೋದು, ನಿಮಗೆ ಹೊಲಸಿದ್ದನ್ನ ಆ ಪ್ರಾಣಿಗೆ ಹೋಗಿ ಇದು ಹೊಲಸದ ತಿನ್ನಬೇಡ ಅಂದ್ರೆ ಅದು ಬಿಡುತ್ತದೇನು? ಬಿಡ್ತದೇನ್ರಿ? ನಾಯಿಗೆ ಒಯ್ದು ಆ ಪಲ್ಲಕ್ಕಿಯಾಗಿಟ್ಟು ನೀವು ಮೆರವಣಿಗೆ ಮಾಡಿದ್ರು ಒಂದ್ ಯಾವದೋ ಊರಾಗಿರತನ ಸುಮ್ಮಿತ್ತಂತ. ಅಂದಣವ ನೇರಿದ ಸೊಣಗನಂತೆ ಊರು ಹೊರಗ ಯಾರೋ ಒಂದು ಎತ್ತೋ ಎಮ್ಮೆ ಸತ್ತಿತ್ತಂತ. ಅದು ಒಗದಿದ್ರತ್ತ, ಅದರ ಸ್ಮೆಲ್ ಬಂದು ಬಿಡ್ತತ್. ಇದಕ್ಕ ಒಂದೇ ಸಲಕ್ಕ ಎಗರಿ ಬಿಡ್ತತ್. ಅದು ಹೋಗಿ ಇವನವನು ಈ ಮೆರವಣಿಗೆ ತಗೊಂಡು ನಾನೇನು ಮಾಡ್ಲಿ ಅಂತೇಳಿ ಹೋಗಿಬಿಡ್ತು. ಅದಕ್ಕೆ ಯಾವುದು ಪ್ರಸಾದ? ನಿಮಗ ಯಾವುದು ಮಿಥ್ಯೆ ಅನಿಸದ, ಜ್ಞಾನಿಗೆ ಯಾವುದು ಮಿಥ್ಯೆ ಅನಿಸದ, ಆ ಮಿಥ್ಯನೇ ಅಜ್ಞಾನಿಗೆ ಸತ್ಯ ಅನಿಸದ. ಹೀಗಾಗಿ ಅಜ್ಞಾನಿಗಳಿಗೆ ಈ ಜಗತ್ತು ಬೇಕು, ಮಿಥ್ಯವಾದ ಜಗತ್ತು ಬೇಕು, ಜಗತ್ತು ಮಿಥ್ಯ ಅಂತೇಳಿ ಅದರ ಬಗ್ಗೆ ತಿರಸ್ಕಾರ ಭಾವ ಬೇಡ. ಮತ್ತ ಪುರಸ್ಕಾರ ಭಾವನೂ ಬೇಡ. ಸತ್ಯ ಜ್ಞಾನಿ ಅದೀನಿ, ನಾ ಬಹಳ ತಿಳ್ಕೊಂಡಿನಿ, ಅವೆಲ್ಲ ಅವನು ಬೇಡ. ಸುಮ್ಮ ಆರಾಮಿರು ನೀನು, ಉದಾಸೀನದಿಂದ ಇದ್ದು ಬಿಡು ಅಷ್ಟೇ. ಉದಾಸೀನದಿಂದ ಏನದ ಸಾಕ್ಷಿ ಬಿಟ್ರ ಉಳಿದದ್ದು ಎಲ್ಲ ಏನದ ಮಿಥ್ಯೆ ಅದ ಅಂತ ಇಷ್ಟು ತಿಳ್ಕೊಂಡು, ಸಾಕ್ಷಿ ಒಂದು ಸತ್ಯ ಅದ, ಸಾಕ್ಷಿ ಆನಂದ ಸ್ವರೂಪ ಅದ. ಈ ಉಳಿದದ್ದೆಲ್ಲ ಜಗತ್ತೇನದ ದುಃಖ ರೂಪ ಅದ. ಮತ್ತಿನ್ನೇನದ? ನಿಮ್ಮ ಆತ್ಮಸಾಕ್ಷಿ ಸತ್ಯ ಅದ, ಇದು ಮಿಥ್ಯೆ ಅದ. ಇಡ್ ತಿಳ್ಕೊಂಡು ಆರಾಮಿರು, ಸುಮ್ಮ ಆರಾಮಿರು, ಜ್ಞಾನಿಯಾಗಿರು ನೀನು. ಉಳಿದದ್ದೇನು ನಾಟಕ ಮಾಡ್ಲಕ್ ಹೋಗ್ಬೇಡ, ಎದರಾಗ್ನೂ ಏನು ಹೇಳಕ್ ಹೋಗ್ಬೇಡ. ಅದಕ್ಕೆ ಈ ಸಾಕ್ಷಿಯಿಂದ ಸರ್ಪದ ಜ್ಞಾನ ನಿವೃತ್ತಿ ಸಂಭವಿಸುತ್ತದೆ. ಸಾಕ್ಷಿ ಜ್ಞಾನ ಆದ್ರೆ ಅದರಿಂದ ಸರ್ಪದ ನಿವೃತ್ತಿ ಆಗ್ತದ.
ಸರ್ಪದ ಭಯ ಹೋಗ್ತದ. ಅದು ಸಾಕ್ಷಿ ಬಗ್ಗೆ ನಾನೇ ಆ ಸಾಕ್ಷಿ ಅಂತ ತಿಳ್ಕೊಂಡಾಗ ಆ ಸಾಕ್ಷಿ ಏನದ ನನ್ನ ಸ್ವರೂಪನೇ ಅಂತ, ನನ್ನಿಂದ ಭಿನ್ನವಾಗಿದ್ದಾಗ ಎಲ್ಲ ನಿವೃತ್ತಿ ಆಗಂದ್ರೆ ಆಗಂಗಿಲ್ಲ. ಇದೆಲ್ಲ ಕತಿ ಕೇಳಿದ್ರೆ ಆಗಂಗಿಲ್ಲ. ಸಾಕ್ಷಿನೇ ನಾನು ಅಂದತ್ನಾಗ ಸರ್ಪ ಮತ್ತು ಸರ್ಪದ ಜ್ಞಾನ ಏನದು ಭಯ ಚಿಂತೆ ದುಃಖ ಏನದ ಅವೆಲ್ಲ ನಿವೃತ್ತಿ ಆಗ್ತಾವ. ಈ ರೀತಿ ಸಾಕ್ಷಿ ಜ್ಞಾನ ಸಾಕ್ಷಿ ಭಾನದಾಗಿದ್ರೆ ಅಂತಂದ್ರೆ ಅದಕ್ಕೆ ಪ್ರಶ್ನೆ ಮಾಡಿದ್ದು ಏನದ, ಸರ್ಪದ ಜ್ಞಾನದ ನಿವೃತ್ತಿಯು ಯಾವಾಗ ಆಗುತ್ತದೆ ಅಂತಂದ್ರ ಸಾಕ್ಷಿಯ ಅಧಿಷ್ಠಾನದ ಅನುಭವ ಆದಾಗ. ಸಾಕ್ಷಿ ಹೆಂಗಿರ್ತದ ಹೇಳಕ್ಕೆ ಕತಿ ಹೇಳಿದ್ರೆ ಆಗಂಗಿಲ್ಲ. ಸಾಕ್ಷಿ ಹೆಂಗಿರ್ತದ ಹೇಳಿ ಕೂತ್ ಕತಿ ಕೇಳಿದ್ರೆ ಆಗಂಗಿಲ್ಲ. ಸಾಕ್ಷಿನೇ ನಾನು ಅಂತೇಳಿ ಸಾಕ್ಷಿ ಅನುಭವ ಮಾಡ್ಕೋಬೇಕು, ಭಾನ ಮಾಡ್ಕೋಬೇಕು. ಆವಾಗ ಏನಾಗ್ತದ, ಈ ಜಗತ್ತಿನ ಬಗ್ಗೆ ದುಃಖ ನಿವೃತ್ತಿ ಆಗ್ತದ, ಜಗತ್ತಿನ ಬಗ್ಗೆ ಭಯ ನಿವೃತ್ತಿ ಆಗ್ತದ. ಹೌದಾ? ಜ್ಞಾನ ಆದ್ರೆ ದುಃಖ ಭಯ ನಿವೃತ್ತಿ ಆಗ್ತದೋ, ಭಾನ ಆದ್ರೆ ದುಃಖ ಭಯ ನಿವೃತ್ತಿ ಆಗ್ತದ. ಅದು ಹೇಳಕತ್ತಾರ ಈಗ ಅವರು, ಬಿಡಿಸಿ ಹೇಳಕತ್ತಾರ. ಈಜಾಡುವುದು ಹೇಗೆ? ನೀರಿನಲ್ಲಿ ಬೀಳಬೇಕು, ಕೈ ಬಡಿಯಬೇಕು, ಕಾಲು ಬಡಿಯಬೇಕು ಅಂತೇಳಿ ಪರೀಕ್ಷೆದಾಗ ಪ್ರಶ್ನೆ ಕೇಳಿದ್ರು. ಇವ ಕರೆಕ್ಟ್ ಉತ್ತರ ಕೊಟ್ಟ. ಇವ ಉತ್ತರಗಳು ಕರೆಕ್ಟ್ ಕೊಟ್ಟಾನಂತೇಳಿ ಸೈಕಲ್ ನಡೆಸೋದು ಹೇಗೆ? ಸೈಕಲ್ ಮೇಲೆ ನೆಟ್ಟಗೆ ಕುಳಿತುಕೊಳ್ಳಬೇಕು, ಹ್ಯಾಂಡಲ್ ಕೈಲೇ ಇಟ್ಕೋಬೇಕು, ಕಾಲಿನಿಂದ ಪೆಡಲ್ ಒತ್ತಬೇಕು ಅಂತ ಬರ್ದ. ಇವನಿಗೆ 100 ಮಾರ್ಕ್ಸ್ ಕೊಟ್ರಪ್ಪ. ಕೊಟ್ಟ ಮೇಲೆ ಅವನಿಗೆ ಒಯ್ದು ನೀರಾಗಿ ಒಗದ್ರ ಈಜಾಡ್ತಾನೇನವನು? ಯಾವನು ಸೈಕಲ್ಲೇ ಮುಟ್ಟಿಲ್ಲ, ಅವ ಸೈಕಲ್ ಬಗ್ಗೆ ಕರೆಕ್ಟ್ ಉತ್ತರ ಕೊಟ್ಟು 100ಕ್ಕೆ 100 ಮಾರ್ಕ್ಸ್ ತಗೊಂಡು ಸೈಕಲ್ ಹೆಂಗ್ ನಡೆಸ್ಬೇಕಂತೇಳಿ ಅವನಿಗೆ ಒಯ್ದು ಸೈಕಲ್ ಕೊಟ್ರೆ ಸೈಕಲ್ ನಡೆಸ್ಲಕ್ ಬರ್ತದೇನ ಅವನಿಗೆ? ಜ್ಞಾನ ಬೇಕಾದಷ್ಟದ. ಸೈಕಲ್ ಹೆಂಗ್ ನಡೆಸ್ಬೇಕು, ಈಜ ಹೆಂಗೆ ಈಜ್ಬೇಕು ಅನ್ನೋದ್ರ ಬಗ್ಗೆ ಅವನ ಬಳಿ ಜ್ಞಾನ ಅದ. ಭಾನ ಇಲ್ಲಲ್ಲ. ಭಾನ ಇದ್ದಾಗ ಈ ಸಂಸಾರ ನಿವೃತ್ತಿ, ಸಂಸಾರದ ಭಯ ನಿವೃತ್ತಿ, ಸಂಸಾರದ ಚಿಂತೆ ನಿವೃತ್ತಿ. ನಿಮಗೆ ಪರೇಶಾನ್ ಆಗ್ಬೇಕು. ಇಂತಿಂತ ಸಮಸ್ಯೆ ಇದ್ರು ಸಹಿತ ನನಗೇನು ಇವು ಅಂಟುತ್ತಾ ಇಲ್ಲ, ನಾ ಎಷ್ಟು ಆರಾಮದಿನಲ್ಲ. ಭಾನ ಆದವನಿಗೆ ಅದು ಅನುಭವ ತಿಳಿಬೇಕಂತ ವ್ಯತ್ಯಾಸ ಜ್ಞಾನಕ್ಕ ಭಾನಕ್ಕ. ಅದಕ್ಕ ಸಾಕ್ಷಿಯ ಅಧಿಷ್ಠಾನದ ಅನುಭವ ಆದಾಗ ಸರ್ಪದ ಜ್ಞಾನದ ನಿವೃತ್ತಿ ಆಗುತ್ತದೆ, ಅಂದ್ರೆ ಭಯ ಮತ್ತು ದುಃಖ ಹೋಗುತ್ತದೆ. ಈ ಪೂರ್ವದ ರೀತಿ ಇಂದ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವನ್ನು ಭಿನ್ನ ಭಿನ್ನವಾಗಿ ಹೇಳಿರುತ್ತದೆ. ಎಲ್ಲ ಬಿಡಿಸಿ 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 ಹೇಳ್ಯಾರ. ಇಷ್ಟು ಬಿಡಿಸಿ ಎಲ್ಲರ ಹೇಳ್ಯಾರನ್ರಿ, ಯಾರ್ಯಾರ ಹೇಳ್ಯಾರೇನು? ಅದರಲ್ಲಿ ಇಷ್ಟು ಶಂಕಾ ಸಮಾಧಾನಗಳಿರುತ್ತವೆ. ಶಂಕಾ ಸಮಾಧಾನ ರೂಪವಾದ ಬೇರೆ ವಿವಾದಗಳಾದರೂ ಬಹಳ ಇರುತ್ತವೆ. ಇನ್ನು ಮುಂದೆ 145ನೇ ವಿಷಯಾಂಕ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಸಾಕ್ಷಿ ಇರುತ್ತದೆ. ಇದು ಹಿಂದಿಂದೆ ಏನಾಗ್ಲಕತ್ತದ, ಫೌಂಡೇಶನ್ ಹಾಕ್ಲಕತ್ತಾರ. ಮುಂದಿನ ಇದಕ್ಕೆ ಹೋಗಿಲ್ಲ, 146ನೇ ವಿಷಯಾಂಕಕ್ಕೆ ಹೋಗಿಲ್ಲ. ಇನ್ನ ನಾವು 145ನೇ ವಿಷಯಾಂಕದೊಳಗೆ ಇದನ್ನ ಗಟ್ಟಿ ಮಾಡ್ಕೊಂಡು ಹೋಗ್ಲಕತ್ತೀವಿ. ಸಾಕ್ಷಿನೇ ಇರ್ತದ, ಸರ್ಪ ಮತ್ತು ಸರ್ಪದ ಜ್ಞಾನ ಅಧಿಷ್ಠಾನ ಸಾಕ್ಷಿನೇ ಇರ್ತದ ಅಂತೇಳಿ ಇಲ್ಲಿಯ ತನಕ 2 ಅಧಿಷ್ಠಾನಗಳನ್ನು ಹೇಳಿದ್ದಾರೆ. ಸರ್ಪದ ಅಧಿಷ್ಠಾನ ಮತ್ತು ಸರ್ಪದ ಅಧಿಷ್ಠಾನ ಅಂದ್ರೆ ರಜ್ಜು ಉಪಹಿತ ಚೇತನ, ಸರ್ಪದ ಜ್ಞಾನದ ಅಧಿಷ್ಠಾನ ಅಂದ್ರೆ ಅಂತಃಕರಣ ಉಪಹಿತ ಚೇತನ ಅಂತ ಹೇಳಿದ್ರು. ಇಲ್ಲಿ ತನಕ ಏನ್ ಹೇಳಿದ್ರು? ಹೊರಗ ಸರ್ಪ ಅದ, ಒಳಗ ಸರ್ಪದ ಜ್ಞಾನ ಅದ. ಒಳಗಿರೋ ಸರ್ಪದ ಜ್ಞಾನಕ್ಕ ಅಂತಃಕರಣ ಉಪಹಿತ ಚೇತನ ಏನದ ಅಧಿಷ್ಠಾನ. ಸರ್ಪಕ್ಕ ಯಾವ್ದು ಅಧಿಷ್ಠಾನ? ರಜ್ಜು ಉಪಹಿತ ಚೇತನ. ಸರ್ಪದ ಹಿಂದೆ ಏನದ? ರಜ್ಜು ಅದ, ರಜ್ಜು ಉಪಹಿತ ಚೇತನ ಅದಕ್ಕೆ ಅಧಿಷ್ಠಾನ. ಇಲ್ಲಿ ಒಳಗೆ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಯಾವ್ದದ? ಅಂತಃಕರಣ ಉಪಹಿತ ಚೇತನ ಅಂತ ಹೇಳಿದ್ರು. ಇಲ್ಲಿ ತನ ಹೇಳಿದ್ದು ಒಂದು ರೀತಿ, ಇದು ಬಿಟ್ಟು ಬಿಡ್ರಿ ಅಂತಾರ ಅವರು. ಇನ್ನು ಮುಂದೆ ಅಂತಃಕರಣ ಉಪಹಿತ ಚೇತನವೇ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವಾಗಿದೆ. ಅಲ್ಲೇನು ರಜ್ಜು ಒಳಗಿಂದು ಉಪಹಿತ ಚೇತನ ಅದಲ್ಲ, ಅದರೊಳಗೆ ವೃತ್ತಿ ಇಲ್ಲ.
ರಜ್ಜುವಿನೊಳಗಿನ ವೃತ್ತಿ ಬಂದಕ್ಕೆ ನಾ ಹಗ್ಗದಿನೈತೆ ನಿಮ್ಮ ಮುಂದೆ ಎಂದೂ ಹಗ್ಗ ಬಂದು ಪ್ರದರ್ಶನ ಮಾಡಿಲ್ಲ. ನೀವು ಹೋಗಿ ಹಗ್ಗ ನೋಡಿ ಇದು ಹಗ್ಗ ಅಂದಿರಿ. ಅದಕ್ಕೆ ನೀವೇ ಅಧಿಷ್ಠಾನ ಅದಿರಿ ಇಡೀ ಜಗತ್ತಿಗೆ. ಜಗತ್ತಿನ ಯಾವ ವಸ್ತುಗಳು ನಿಮ್ಮ ಕಣ್ಣೆದುರು ಬಂದು ನಾವಿದೆಲ್ಲ ಅದೀವಿ ಅಂತ ಯಾವ ತಮ್ಮ ವೈಭವವನ್ನು ಹೇಳ್ಕೊಂಡಿಲ್ಲ. ನೀವೇ ಅವುಗಳನ್ನು ನೋಡ್ತಾ ಇದ್ದೀರಿ. ಅದಕ್ಕೆ ಅಂತಃಕರಣ ಉಪಯುಕ್ತ ಚೇತನವೇ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವಾಗಿದೆ. ಸರ್ಪ ಮತ್ತು ಸರ್ಪದ ಜ್ಞಾನ ಅಧಿಷ್ಠಾನ ಒಂದೇ ಇರುತ್ತದೆ ಎಂದು ಈ ಪಕ್ಷದವರು ಹೇಳುತ್ತಾರೆ. ಇದು ಇನ್ನೊಂದು ಪಕ್ಷದವರು ಹೇಳಿದ್ದರು. ಈ ರೀತಿ ಹೇಳಿದರೆ ಶಂಕ ಬರುತ್ತದೆ. ಏನ್ ಶಂಕ ಅಂದ್ರೆ, ಇಲ್ಲಿ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಬಾಹ್ಯದಲ್ಲಿರುವ ರಜ್ಜು ಚೇತನವೆಂದು ಹೇಳಿದ್ದೇರಿ. ಅದು ಸಂಭವಿಸುವುದಿಲ್ಲ. ಏಕೆಂದರೆ ಎಷ್ಟು ಜ್ಞಾನಗಳಾಗುತ್ತವೆಯೋ ಅಷ್ಟು ಪ್ರಮಾತ ಸಾಕ್ಷಿ ಆಶ್ರಯದಲ್ಲಿರುತ್ತವೆ. ಬಾಹ್ಯದಲ್ಲಿರುವ ರಜ್ಜು ಚೇತನಕ್ಕೆ ಹೊರಗಿರುವ ರಜ್ಜು ಉಪಯುಕ್ತ ಚೇತನಕ್ಕ ಒಳಗಿರುವ ಅಂತಃಕರಣ ಉಪಯುಕ್ತ ಚೇತನ ಅದೇಂಗ ಇದಾಗ್ತದ್ರಿ, ಅಧಿಷ್ಠಾನ ಆಗ್ತದ, ಅದು ಒಳಗದ ಇದು ಹೊರಗದ ಹೆಂಗ ಅಂತ ಅಂದಾಗ ಇವ್ರೇನು ಉತ್ತರ ಕೊಡ್ತಾರ ಗೊತ್ತದಲ್ಲ ನಿಮ್ಗೆ? ಹೇಳ್ರಿ. ಹೊರಗ ಸರ್ಪ ಅದ, ಸರ್ಪದಿಂದ ರಜ್ಜು ಅದ, ರಜ್ಜುವಿಂದ ರಜ್ಜು ಉಪಯುಕ್ತ ಚೇತನ ಅದ. ಇದಕ್ಕೆ ಸಾಕ್ಷಿನೇ ಅಧಿಷ್ಠಾನ. ನಮ್ಮ ಒಳಗಿರುವ ಅಂತಃಕರಣ ಉಪಯುಕ್ತ ಚೇತನನೇ ಅಧಿಷ್ಠಾನ ಅಂತಂದ್ರೆ ಒಳಗಿದು ಒಳಗದ, ಅದು ಹೊರಗದ. ಹೊರಗಿದ್ದ ಮೇಲೆ ಹೊರಗಿದ್ದ ವಸ್ತುವಿಗೆ ಇದು ಒಳಗಿದ್ದದ್ದು ಹೆಂಗ್ ಅಧಿಷ್ಠಾನ ಆಗ್ತದ ಅಂತ ಒಂದು ಶಂಕ ಬಂತಂತೆ. ಈ ಶಂಕಕ್ಕೆ ಹೆಂಗ್ ಉತ್ತರ ಕೊಟ್ಟಾರ? ಅಂತಃಕರಣ ಉಪಚೇತನ ಮತ್ತ ನೇತ್ರದ್ವಾರ ಹುಟ್ಟಿಸ ವಸ್ತು ವೃತ್ತಿ ಏನಾಗ್ಯದ? ಅಂತಃಕರಣದೊಳಗಿರುವಂತ ಅಂತಃಕರಣ ವೃತ್ತಿ ರೂಪದಾಗ ಹೊರಗೆ ಬಂದದ. ಅದರ ಜೊತೆಗೆ ಚಿದಾಭಾಸ ಹೊರಗೆ ಬಂದನ. ಅದರ ಜೊತೆಗೆ ಒಳಗಿಂದ ಸಾಕ್ಷಿ ಚೇತನನು ಹೊರಗೆ ಬಂದದ. ಮತ್ತೇನ್ ಬಂದದ? ಅವಿದ್ಯೆನೂ ಹೊರಗೆ ಬಂದದ. 4 ಐಟಮ್ಗಳು ಹೊರಗೆ ಬಂದವ. ಈಗ ವೃತ್ತಿ ಜೊತೆಗೆ 4 ಐಟಮ್ ಹೊರಗೆ ಬಂದವ. ಅದು ಏನ್ ಅನಿಸ್ಕೊತದ? ಒಳಗಿದ್ದಾಗ ಅಂತಃಕರಣ ಉಪಯುಕ್ತ ಚೇತನ ಅನಿಸ್ಕೊತದ, ಹೊರಗೆ ಬಂದಾಗ ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತದ. ಹೀಗಾಗಿ ಅಂತಃಕರಣದೊಳಗಿರುವ ಚೇತನನೇ ಹೊರಗೆ ಬಂದು ಅದು ಈಗ ಏನಾಗ್ಯದ? ವೃತ್ತಿ ಚೇತನನೇ ಹೊರಗೆ ಅದ, ರಜ್ಜು ಉಪಯುಕ್ತ ಚೇತನನು ಹೊರಗೆ ಅದ. ಹೌದಾ ಇಲ್ಲ? ಅದು ಒಳಗದ ಇದು ಹೊರಗದ ಸೇವಕ್ಕೆ ಒಳಗಿಂದ ಹೋಗಿ ಹೊರಗಿಂದಕ್ಕೆ ಯಾಕೆ ಹೊರಗಿಂದಕ್ಕೆ ಹ್ಯಾಂಗ್ ಅದು ಅಧಿಷ್ಠಾನ ಆಗ್ತದಂತಂದ್ರೆ ಹಿಂಗಾಗ್ತದ. ಇದು ಹೊರಗೆ ಬಂದು ಅದ್ರ ಜೊತೆಗೆ ಹೋಗಿ ಕೂಡಲ ಸಂಗಮ ಅಂತಃಕರಣ ಉಪಯುಕ್ತ ಚೇತನ ಮತ್ತ ವೃತ್ತಿ ಉಪಯುಕ್ತ ಚೇತನ ಮತ್ತ ಅದ್ಯಾವ್ದು ರಜ್ಜು ಉಪಯುಕ್ತ ಚೇತನ 3 ಒಂದಾಗಿಬಿಡ್ತಾವ. ಒಂದಾಗಿದ್ದಕ್ಕೆ ಏನಾಯ್ತು? ಈ ಸಾಕ್ಷಿನೇ ಏನಾಯ್ತು? ಆ ಸರ್ಪಕ್ಕೂ ಅಧಿಷ್ಠಾನ ಆಯ್ತು, ರಜ್ಜುಗೂ ಅಧಿಷ್ಠಾನ ಆಯ್ತು, ರಜ್ಜು ಉಪಯುಕ್ತ ಚೇತನಕ್ಕೂ ಅಧಿಷ್ಠಾನ ಹೊರಗಿದ್ದದು. ಅದರಂತೆ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನವು ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಎಂದು ಅಂಗೀಕರಿಸಿದ್ದಾರೆ. ಹೊರಗೆ ಇರುವ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಒಂದೇ ಅಧಿಷ್ಠಾನ ಹೇಳಲು ಹೊರಟಿರುವಿರಿ. ಇಲ್ಲಿ ಗದ್ದಲ ಹಿಡಿದಂತೆ ಕಾಣುತ್ತಿದೆ. ಹೊರಗಿನ ರಜ್ಜು ಉಪಯುಕ್ತ ಚೇತನವನ್ನೇ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಅಧಿಷ್ಠಾನವೆಂದು ಹೇಳಿದರೆ ಸಂಭವಿಸುವುದಿಲ್ಲ. ಕಾರಣ ಜ್ಞಾನವು ಅಂತಃಕರಣವನ್ನ ಆಶ್ರಯಿಸಿರುತ್ತದೆ. ಹೀಗಂತ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ಹೇಳಿದರೆ ಸರ್ಪ ಒಳಗೆ ತೋರಬೇಕಾಗಿತ್ತು, ಆದರೆ ಅದು ಹೊರಗೆ ತೋರುತ್ತಿದೆ. ಒಂದು ವೇಳೆ ಒಳಗೂ ಅಲ್ಲ ಹೊರಗೂ ಅಲ್ಲ ಅಂತರದಲ್ಲಿ ಹುಟ್ಟಿದ ಸರ್ಪವು ಮಾಯಾಬಲದಿಂದ ಹೊರಗೆ ತೋರುತ್ತದೆ ಎಂದು ಅಂಗೀಕರಿಸಿದರೆ ಆತ್ಮಖ್ಯಾತಿ ಸಿದ್ಧವಾಗುತ್ತದೆ. ಈ ರೀತಿಯಿಂದ ರಜ್ಜು ಉಪಯುಕ್ತ ಚೇತನವು ಜ್ಞಾನದ ಅಧಿಷ್ಠಾನವಾಗುವುದು ಸಂಭವಿಸುವುದಿಲ್ಲ. ಅಂತಃಕರಣ ಉಪಯುಕ್ತ ಚೇತನವು ಸರ್ಪದ ಅಧಿಷ್ಠಾನವಾಗುವುದು ಸಂಭವಿಸುವುದಿಲ್ಲ.
ಆದ್ದರಿಂದ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಒಂದೇ ಆಗಿರುವುದು ಸಂಭವಿಸುವುದಿಲ್ಲ ಅಂತೇಳಿ ಹಿಂಗೆ ಹೇಳಿದ್ದಕ್ಕೆ ಇದಕ್ಕ ಸಮಾಧಾನ ಏನ್ ಕೊಟ್ರು. ಈಗ ನಾನೇನ್ ನಿಮಗೆ ಪೀಠಿಕೆ ಎಕ್ಸ್ಪ್ಲೇನ್ ಮಾಡಿನಲ್ಲ, ಅದೇ ಏನ್ ಸಮಾಧಾನ ಅಂದ್ರೆ ಸರ್ಪ ಮತ್ತು ಅದರ ಜ್ಞಾನದ ಅಧಿಷ್ಠಾನವು ಒಂದೇ ಆಗಿರುತ್ತದೆ, ಸಂಭವಿಸುತ್ತದೆ ಅಂತ ಗುರು ಹೇಳಕತ್ತಾರ. ಶಿಷ್ಯ ಹೇಳಿದ್ದು ಒಂದು ರೀತಿಯಿಂದ ನಿಜವಾಗಿದೆ, ಒಪ್ಪಿಕೊಳ್ಳಬೇಕಾಗಿದ್ದೇ, ಪೂರ್ತಿ ತೆಗೆದು ಹಾಕುವ ಹಾಗಿಲ್ಲ. ಆದರೆ ರಜ್ಜುವಿನ ಸಮೀಪ ಪ್ರಾಪ್ತವಾದ ಯಾವ ಅಂತಃಕರಣದ ಇದಮಾಕಾರ ವೃತ್ತಿ ಇರುವುದೋ, ವೃತ್ತಿ ಹೋಗ್ಯದಲ್ಲ, ಅವ ಹೇಳಿದ ಖರೆ ಅದು, ಒಂದು ಒಳಗದ ಒಂದು ಹೊರಗದ ಹೆಂಗ ಅಂದಾಗ ವೃತ್ತಿಲಿಂತ ಆತದಪ್ಪ, ನೀ ಹೇಳಿದ ಖರೆ ಅದ, ಆದ್ರೆ ಇಲ್ಲೊಂದು ವೃತ್ತಿ ಅಂತ ಬರ್ತದ ಹೊರಗ. ಅದರಿಂದ ಏನಾಗ್ತದ, ಚೇತನದ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ. ನಮ್ಮೊಳಗಿರುವ ಅವಿದ್ಯೆ ಬೆಳಕಿಲ್ಲದಕ್ಕೇನಾಯ್ತು, ನಮ್ಮ ಅವಿದ್ಯೆನೇ ಅಲ್ಲಿ ಹೊರಗ ಸರ್ಪ ಆಗ್ಯದಪ್ಪ. ಅವಿದ್ಯೆ ಒಳಗಿರುವಂತ ತಮೋಗುಣ ಸರ್ಪ ಆಗ್ಯದ, ಮತ್ತ ಅವಿದ್ಯೆ ಒಳಗಿರುವಂತ ಸತ್ವಗುಣ ಸರ್ಪದ ಜ್ಞಾನ ಆಗ್ಯದ. ಹೀಗಾಗಿ ಅಂತಃಕರಣ ವೃತ್ತಿಯು ಹೊರಗೆ ಹೋಗಿ ರಜ್ಜುವಿನ ಸಮಾನಾಕಾರ ಆಗಿದೆ. ಆ ವೃತ್ತಿಯು ಅದರಲ್ಲಿರುವ ಚೇತನದ ಆಶ್ರಿತವಾಗಿರುವ ಅವಿದ್ಯೆಯು ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮವನ್ನು ಹೊಂದಿರುತ್ತದೆ. ಯಾವುದು ಅಂದರೆ ಅಂತಃಕರಣದ ಇದಮಾಕಾರ ವೃತ್ತಿ. ವೃತ್ತಿ ಹೊರಗೆ ಹೋಗಿದೆ, ಎಲ್ಲಿ ಹೋಗಿದೆ ಅಂದರೆ ರಜ್ಜುವಿನ ಸಂಬಂಧವಾಗಿದೆ. ಅಂತಃಕರಣದ ವೃತ್ತಿಯು ರಜ್ಜುವಿನ ದೇಶಕ್ಕೆ ಹೋಗಿದೆ. ಅಂತಃಕರಣ ವೃತ್ತಿಗೆ ಅದರಲ್ಲಿರತಕ್ಕಂಥ ಚೇತನವೇ ಸಾಕ್ಷಿ. ಅಂತಃಕರಣ ವೃತ್ತಿಗೆ ಚೇತನ ಸಾಕ್ಷಿ, ಅವಿದ್ಯಾ ವೃತ್ತಿಗೆ ಚೇತನ ಸಾಕ್ಷಿ. ಅವಿದ್ಯಾ ವೃತ್ತಿ ಒಳಗಿರುವಂತ ಏನಪ್ಪಾ ಅಂತಂದ್ರೆ ಸತ್ವಗುಣ ಸರ್ಪದ ಜ್ಞಾನ ಆಗ್ಯದ, ತಮೋಗುಣ ಸರ್ಪದ ಆಕಾರ ತಾಳ್ಯದ. ಸರ್ಪ ಎಲ್ಲದ ಹೊರಗದ ಖರೆ, ಅದಕ್ಕೆ ಅದರದ ಆಕಾರ ತಾಳಿದ್ಯಾವುದು ನಮ್ಮ ಅವಿದ್ಯಾ ವೃತ್ತಿ. ಅವಿದ್ಯಾ ವೃತ್ತಿ ಎದಕ್ರೊಳಗೆ ಆಶ್ರಯ ತಗೊಂಡದ, ಸಾಕ್ಷಿ ಒಳಗೆ ಆಶ್ರಯ ತಗೊಂಡದ. ಹಿಂಗಾಗಿ ನಮ್ಮ ಸಾಕ್ಷಿ ಏನದ, ಆ ಸರ್ಪಕ್ಕ ಸರ್ಪದ ಜ್ಞಾನಕ್ಕ ಏನಾಗ್ಯದ, ಈಗ ನಾನು ಇನಾಮದಾರ್ ಸ್ವಾಮಿ, ನಾ ಹೆಂಗಿರ್ಬೇಕು ಹಂಗೆ ಇದೀನ. ನನ್ನ ಬಗ್ಗೆ ನಿಮಗ ಒಬ್ಬ ದುಷ್ಟ, ಇನ್ನೊಬ್ಬನ ದೃಷ್ಟಿ ಒಳಗ ಶಿಷ್ಟ, ಒಬ್ಬ ಚಲೋ ಅಂತಾನ, ಒಬ್ಬ ಕೆಟ್ಟ ಅಂತಾನ. ನಾ ಹೆಂಗದೀನಿ ಹಂಗೆ ಇದೀನಿ. ನಾ ದುಷ್ಟ ಆಗಿನ ಏನು ಶಿಷ್ಟ ಆಗಿನ? ನಿಮ್ಗ ಹಂಗ ಅನ್ಸದ? ನಿಮ್ಗ ಹಂಗ ಅನ್ಸಿದ್ದು ಏನದು? ನಿಮ್ಮ ಅವಿದ್ಯಾ ವೃತ್ತಿ. ನಿಮ್ಮ ಅವಿದ್ಯಾ ವೃತ್ತಿ ಒಳಗಿನ ತಮೋಗುಣ ಭಾಗ ಏನಾಗ್ಯದ, ದುಷ್ಟ ಎನ್ನುವ ಒಂದು ಆಕಾರ ತಾಳ್ಯದ. ಇನ್ನೊಬ್ಬನೊಳಗೆ ಏನಾಗ್ಯದ, ಅವ್ರ ಅವಿದ್ಯಾ ವೃತ್ತಿ ಒಳಗೆ ಹೋಗಿ ಏನಾಗ್ಯದ, ಆ ಅವಿದ್ಯಾ ವೃತ್ತಿ ಏನ್ ಮಾಡಿದ, ಶಿಷ್ಟ, ಒಬ್ಬ ಚಲೋ ಮನುಷ್ಯ ಅಂತೇಳಿ ಒಳ್ಳೆ ಮನುಷ್ಯನ ಆಕಾರ ಅವ್ರದ್ರಾಗ ತಾಳ್ಯದ, ಕೆಟ್ಟ ಮನುಷ್ಯನ ಆಕಾರ ಇವ್ರದ್ರಾಗ ತಾಳ್ಯದ. ಮತ್ತ ಅವ್ರ ಅವಿದ್ಯಾ ವೃತ್ತಿ ಒಳಗಿಂದು ಸತ್ವಗುಣ ಏನ್ ಮಾಡ್ಯದ, ಆ ದುಷ್ಟ ಅಂದ್ರೆ ಹ್ಯಾಂಗ ಇವ ದುಷ್ಟ ಅದನ ಅಂತೇಳಿ ಒಂದಿಷ್ಟು ಉದಾಹರಣೆಗಳು ಇಟ್ಕೊಂಡು ಕೂತವ. ಇಂತಿಂತ ಕೆಲಸ ಮಾಡ್ಯಾನಿವ, ಹಿಂಗ ಮಾತಾಡ್ತಾನ, ಏನೋ ಪಾಠ ಹೇಳ್ತಾನಂತೇಳಿ ಹೋಗಿ ಕೂತ್ರ ನಮಗ್ ಹೇಳಂತೇಳಿ ಪೀಡಿಸ್ಲಕತ್ತಾನ, ಎಂತ ದುಷ್ಟ ಅದ ನೀವನು. ಇನ್ನೊಬ್ಬ ಶಿಷ್ಟ, ಇಲ್ಲರಿ ನಮಗೆ ಪ್ರಾಕ್ಟೀಸ್ ಮಾಡಿಸಿ ತಮ್ಮ ಸ್ಥಾನಮಾನ ನಮಗ್ ಕೊಟ್ಟು ಮೇಲಕ್ಕೆ ಎತ್ತಬೇಕಂತ ಅವ್ರು ಪ್ರಯತ್ನ ಮಾಡ್ತಿರ್ತಾರ. ಹಿಂಗಾಗಿ ಅವ ಶಿಷ್ಟ. ಏನಿದು ಶಿಷ್ಟಕ್ಕ ಜ್ಞಾನ ಏನದ, ಅದು ನಿಮ್ಮ ಅವಿದ್ಯಾ ವೃತ್ತಿ ಒಳಗಿಂದು ಸತ್ವಗುಣದ ಕೆಲಸ. ದುಷ್ಟದ ಜ್ಞಾನ ಏನದ, ಅದು ನಿಮ್ಮ ಅವಿದ್ಯಾ ವೃತ್ತಿ ಒಳಗಿಂದು ಸತ್ವಗುಣದ ಕೆಲಸ. ದುಷ್ಟ ಶಿಷ್ಟ ಆಕಾರ ತಾಳಿದ್ದು ನಿಮ್ಮ ಅವಿದ್ಯಾ ವೃತ್ತಿ ಒಳಗಿನ ನಿಮ್ಮದೇ ಅಭಿಪ್ರಾಯ, ಅದರ ಆಕಾರ ತಾಳ್ಯದ. ಅವಿದ್ಯಾ ವೃತ್ತಿ ಒಳಗಿನ ತಮೋಗುಣ. ಇಡೀ ಜಗತ್ತಿನ ಬಗ್ಗೆ ಹಿಂಗೆ ತಿಳ್ಕೊತ ಹೋಗ್ತೀರಿ. ಅದು ನಿಮ್ಮದೇ. ಅದಕ್ಕೆ ಆಧಾರ ಯಾರು?
ನಿಮ್ಮ ದುಷ್ಟ ಮತ್ತು ದುಷ್ಟದ ಜ್ಞಾನಕ್ಕ, ಶಿಷ್ಟ ಮತ್ತು ಶಿಷ್ಟದ ಜ್ಞಾನಕ್ಕ ಇನಾಮದಾರ ಆದಾರೋ, ನಿಮ್ಮ ಸಾಕ್ಷಿ ಆದಾರೋ, ನಿಮ್ಮ ಅವಿದ್ಯೆ ಆದಾರೋ? ನಿಮ್ಮ ಅವಿದ್ಯೆ ಎದರಾಗ ಆಧಾರ ತಗೊಂಡದ? ಅವಿದ್ಯೆ ಯಾವುದನ್ನು ಆಶ್ರಯಿಸದ? ಇದು ನಿಮ್ಮ ಸಾಕ್ಷಿಯ ಆಧಾರದಲ್ಲಿರುವ ಅವಿದ್ಯೆ. ಮತ್ತ ಇನ್ನೇನಪ್ಪ? ಅವಿದ್ಯೆ ಕೆಲಸ ಆಯ್ತು. ಅಂತಃಕರಣ ವೃತ್ತಿ ಕೆಲಸ ಏನು? ನಿಮ್ಮ ವೃತ್ತಿ ಇನಾಮದಾರಿಗೆ ನೋಡಿದ್ರಿ ಅಂತಂದ್ರೆ ಇವನೊಬ್ಬ ಮನುಷ್ಯ, ಇವನೊಂದ್ ಸ್ವಲ್ಪ ವಿಚಾರ ಸಾಗರ ನಮ್ಕ ಮೊದಲು ಓದ್ಕೊಂಡನ, ಈಗ ನಾವು ಓದ್ಕೊಳಕತ್ತೀವಿ, ನಾವು ಇವನ್ ತಲೆ ಮೇಲೆ ಆರಂಗ ಬೇಕಾದಂಗೆ ಹೇಳಕ್ ಬರ್ತದ. ಈಗ ಸದ್ಯ ಅರ್ಧಮರ್ಧ ಓದಿಸಿ ನಮ್ಮ ಮುಂದೆ ಪಂಡಿತನಂಗ್ ಕೂತಾನ ಅಂತ ಕೆಲವೊಬ್ರು ಒಬ್ರಿದ್ರ ಭಾರಿ ಚಲೋ ತಿಳ್ಕೊಂಡಾರ್ರಿ, ಎಲ್ಲ ಚಂದ, ಎಷ್ಟು ಆಳವಾಗಿ ತಿಳ್ಕೊಂಡಾರ, ಇಲ್ಲಿ ತನಕ ಸತ್ಸಂಗ ಎಷ್ಟು ಅಟೆಂಡ್ ಮಾಡಿ ಇಷ್ಟು ಕ್ಲಿಯರ್ ಯಾರು ಹೇಳಿಲ್ಲ. ಇದೆಲ್ಲ ಏನು? ಕಣ್ಣಾರೆ ನಿಮ್ಮ ವೃತ್ತಿಲಿಂತ ನೋಡಿ ತಿಳ್ಕೊಂಡು ಏನು ತಿಳ್ಕೊತಿರಲ್ಲ, ಇದೆಲ್ಲ ಅಂತಃಕರಣ ವೃತ್ತಿ ಕೆಲಸ. ಆ ವೃತ್ತಿದ ಏನಾಯ್ತು? ಅದು ಎಲ್ಲಿ ಎದರ ಆಧಾರದ? ನಿಮ್ ಸಾಕ್ಷಿ ಒಳಗೆ ಅದು, ಹೌದಿಲ್ಲ? ನಿಮ್ ಸಾಕ್ಷಿನೇ ನಿಮ್ಮ ಎಲ್ಲ ಅಭಿಪ್ರಾಯಗಳಿಗೆ, ಜಗತ್ತಿನ ಎಲ್ಲ ವಸ್ತುಗಳ ಬಗ್ಗೆ ಒಳ್ಳೆ ಕೆಟ್ಟ ಅಭಿಪ್ರಾಯಗಳಿಗೆ ನಿಮ್ಮ ಸಾಕ್ಷಿನೇ ಆಧಾರದ ಹೊರತು ಆ ವಸ್ತುಗಳಲ್ಲ. ಆ ವಸ್ತುಗಳು ಹೆಂಗಿರ್ಬೇಕು ಹಂಗೆ ಅದಾವ. ನೀವು ಅದರೊಳಗೆ ಅನುಕೂಲ, ಪ್ರತಿಕೂಲ, ಮತ್ತೇನು ರಾಗ, ದ್ವೇಷ, ಭೇದ ಭಾವ ಇದು ಮಾಡ್ಕೋತಿದ್ದೀರಿ ನೀವು, ಹೌದಾ? ಎಲ್ಲಿಗೆ ಬಂತು? ಇಲ್ಲಿಗೆ ಪಾಠ ಮುಗಿಸ್ಬಿಡಮ್. ಟೈಮ್ ಆಯ್ತು, ಭಾಳ ಆಯ್ತಲ್ಲ? ಎಷ್ಟಾಯ್ತು? 8 ಆಯ್ತಾ? ಎಷ್ಟಾಯ್ತು? ಇನ್ನೊಂದು 10 ನಿಮಿಷ ಹೇಳಮ್ಮ. 8:10 ಆಗ್ಯದ, ಇನ್ನೊಂದು 10 ನಿಮಿಷ ಹೇಳಮ್ಮ. ಅದಕ್ಕೆ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ರಜ್ಜುವಿನ ಸಮಾನಾಕಾರ ಆಗಿದೆ. ಆ ವೃತ್ತಿಯು ಅದರಲ್ಲಿರುವ ಚೇತನದ ಆಶ್ರಯದಲ್ಲಿರುವ ಒಂದ್ ಸ್ವಲ್ಪ ಎಲ್ಲ ಹೋಗೋದದ ರೀ. ಇದಕ್ಕ ಬಂದ್ ಮಾಡ್ಬಿಡಮ್ಮು. ಬಂದ್ ಮಾಡಿ ಮತ್ತೆ ನಾಳೆ ತಗೊಳಮ್ ಇದ. ಸತ್ತ ಶನಿವಾರ ಸ್ವಲ್ಪ ಜಲ್ದಿ ಹೋಗೋದಿರ್ತದ. ಓಕೆ. ಅದಕ್ಕೆ ಏನ್ ಮಾಡ್ಬೇಕು? ಇಡೀ ಜಗತ್ತಿನ ಎಲ್ಲಾ ವಸ್ತುಗಳನ್ನ ಜ್ಞಾನ, ಜ್ಞಾತೃ, ಜ್ಞೇಯ, ಮತ್ತೇನು ಭಾನ, ಅಧ್ಯಾಸ ಈ ಹೆಡ್ಡಿಂಗ್ನೊಳಗೆ ಹಾಕೋಬೇಕು. ಹಾಕೊಂಡು ಏನೇನ್ ಮಾಡ್ಬೇಕು? ಅವಿದ್ಯಾ ವೃತ್ತಿ ಹೆಂಗ್ ಕೆಲಸ ಮಾಡ್ತದ, ಅಂತಃಕರಣ ವೃತ್ತಿ ಹೆಂಗ್ ಕೆಲಸ ಮಾಡ್ತದ, ಮತ್ತ ಆ ಎರಡೂ ವೃತ್ತಿಗಳಿಗೆ ನಮ್ಮ ಸಾಕ್ಷಿನೇ ಅಧಿಷ್ಠಾನ, ಮತ್ತ ಆ ಸಾಕ್ಷಿ ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ, ನಾನೇ ಸಾಕ್ಷಿ ಸ್ವರೂಪದೀನಿ ಅಂತೇಳಿ ಇಷ್ಟು ತಿಳ್ಕೊಳಕ ಸರಳವಾಗಿ ಅರ್ಥ ಆಗ್ಲಕತ್ತದಲ್ರಿ? ಸರಳವಾಗಿ ಅರ್ಥ ಮಾಡ್ಕೊಳ್ರಿ. ಇವತ್ತು ಹೇಳಿದ ಪಾಠ ಅತಿ ಮುಖ್ಯ ಪಾಠಗಳು. ಇವೇನ್ ಮಾಡ್ಬೇಕು? ಮೇಲಿಂದ ಮೇಲೆ ಕೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ನೊಂದ್ ಸ್ವಲ್ಪ ಮೇಲೆ ಹೋಗ್ಬೇಕಿತ್ತು, ಅದೇನೋ ಟೈಮ್ ಭಾಳ 8:30ಗೆ ಹೊರಗೆ ಹೋಗೋದು ನಮಗೆ. ಇನ್ನು ಟಿಫಿನ್ ಆಗಿಲ್ಲ, ಏನೇನೂ ಆಗಿಲ್ಲ, ತಯಾರಾಗಿ ಹೋಗ್ಬೇಕು. ಅದಕ್ಕೆ ಏನ್ ಮಾಡೋಣ? ಇವತ್ತಿನ ಪಾಠ ಇಲ್ಲಿಗೆ ಸ್ಥಗಿತಗೊಳಿಸೋಣ. ಉಳಿದದ್ದು ವಿಷಯ ನಾಳೆ ತಗೊಳ್ಳೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನು ನಿಮ್ಮೆಲ್ಲರ ಪಾದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣ. ಮತ್ತೆ ಮುಂದೆ ಯಾರು ಪಾಠ ಮಾಡೋರು, ಚಿಂತನೆ ಮಾಡೋರಿದ್ರೆ ಮಾಡ್ಬೋದು. ಏನೋ ಹೇಳಿದ್ರು ಮುಗೀತು ಅಂತೇಳೆಲ್ಲ ನೀವು ಏನು ಕಂಟಿನ್ಯೂ ಮಾಡ್ರಿ. ಎಷ್ಟಾಗ್ಯದ ಟೈಮ್? 8 ಆಗ್ಯದಲ್ಲ? ಸಾಕ್ಬಿಡ್ರಿ. ಮತ್ತೆ ನಾಳೆ ನಾಡ್ದು ಮಾಡಂತ ನೋಡಮ್. ನಾಳೆ ಅನುಕೂಲ ಇದ್ರೆ ಬಂದು ಅದ್ರ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದ್ರೆ ನಾಳೆ. ಅದು ಹೆಂಗಾಗ್ತದ ಹಂಗ. ಓಕೆ. ನಾಳೆ ನಾಡಿದ್ದು
ಏನ್ ಕೆಲಸ ಇವತ್ತ ನಾಳೆ ಏನ್ ಕೆಲಸ ಮಾಡ್ಲಕತ್ತೀವಪ್ಪ ಅಂದ್ರೆ ಗೇಟ್ ಮಾಡ್ತೀವಿ ಹೊಲಕ್ಕೆ, ಮುಂದಿಂದ ಗೇಟ್ ಫೆನ್ಸಿಂಗಿಗೆ. ಅದು ಎಂತ ಗೇಟ್ ಅಂದ್ರ ಅವಕ್ಕ ಕಬ್ಬಣದ ಕಂಬಗಳು ತಗೊಂಡಿವ್ರಿ. ಅವು ಒಂದೊಂದು ಕುಂಟಲ್ ಅದಾವ, 20 ಫೀಟಿನ ಕಂಬಗಳು. ಕಟ್ ಮಾಡಿದ್ರೆ ಅರ್ಧ ಕುಂಟಲ್ ಆಗ್ಯಾವ. ಮತ್ತ ಅವ್ ಗೇಟ್ ಮಾಡಿದ್ವಿ ಎಷ್ಟವ ಅಂತಂದ್ರ 65 kg ಹಂಗದ ಒಂದೊಂದು ಗೇಟ್, ಒಂದ್ ಸೈಡಿನ. ಅವು ಆ ಕಂಬಕ್ಕದು ಜಾಯಿಂಟ್ ಮಾಡಿದ್ರ ಒಂದೊಂದು ಕುಂಟಲ್ ಮ್ಯಾಲದವ್, ಎರಡು ಸರದಂಗೆ ಇಲ್ಲ ಅವು. ಅವು ಸುಮ್ನೆ ಗೇಟ್ ನೋಡ್ಕೋತೀವಿ, ಹೊಲಕ್ಕೆ ಹಾಕಿದ ಗೇಟ್ಗಳು ಎಷ್ಟು ವಜ್ಜಿರ್ತಾವ ಅನ್ನೋದು ಈಗ ಗೊತ್ತಾಗತ್ತ. ನಮ್ಗೆ ಏನೇನು ಗೊತ್ತಿಲ್ಲ. 2 ಕುಂಟಲ್ ಕಬ್ಬಣ ನೋಡ್ರಿ ಅದು ಒಂದು ಗೇಟ್ ಕುಂದಿರ್ಸೋದಿ. ಅವಕ್ಕೆಲ್ಲ ಈಗ ಸಿಮೆಂಟ್ ಅವಶ್ಯಕ, ಅದಕ್ಕೆ ನೆಲ ಕೆದರವರು, ಅದಕ್ಕೇನು ಕಂಕಾರ ಎಲ್ಲ ಇವತ್ತು ಅರೇಂಜ್ಮೆಂಟ್ ಮಾಡ್ಬೇಕು. ಜಲ್ದಿ ಹೋಗೋದದ. ಮತ್ತು ನಾಳೆ ಕುಂದಿರ್ತಾರೆ ಗೇಟ್. ಅದಕ್ಕೆ ನಾವು ಯಾವಾಗ ಓದ್ತೀವಿ ಏನ್ ಮಾಡ್ತೇವೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಬಡ ಹೇಳಿನಿ, ನಾನು ನಾಡದ ನಿಮಗೆ ಸಿಗ್ಬೋದು. ನಾಳಿನ ಕೆಲಸ ಏನಾರ ಉಳೀತು ಅಂತಂದ್ರೆ ನಾಡದನು ಕಂಟಿನ್ಯೂ ಆಗ್ಬೋದು ನಮ್ದು ಅಲ್ಲಿ ಕೆಲಸ. ಅದು ಕಂಟಿನ್ಯೂ ಆಯ್ತಂದ್ರೆ ಬೆಳಗ್ಗೆ ಪಾಠ ಮಾಡ್ಲಿಲ್ಲ ಅಂದ್ರೂ ಸಂಜೆ ಪಾಠದಾಗ ಬರ್ತೇನೆ ನಾನು ಸೋಮವಾರ. ಇವತ್ತನು ಸಂಜೆ ಪಾಠ ನೀವೆಲ್ಲ ಮಾಡ್ಲಕತ್ತೀರಲ್ಲ, ಸಂಜೆ ಪಾಠದಾಗ ಏನ್ ಬ್ಯಾಡ್ ಬಿಡ್ರಿ, ನಾವೆಲ್ಲ ಮುಂಜಾನೆ ಪಾಠನೇ. ಸಂಜೆದಂತೂ ಫುಲ್ ಪ್ಯಾಕ್ ಅದ. ನಾವು ಬಂದ್ರೆ ಎಲ್ಲ 2 ಗಂಟೆಗೆ ಬಿಡ್ತೀವಿ. ನೀವು ಬರ್ತಾರಂತೇಳಿ ನಾವು ದಾರಿ ಕಾದ್ರೆ ಮಂದಿ ಕಾಯ್ದ್ರಿ ಖರೆ. ಯಾಕೆ ಹಗ್ಗ ಕಟ್ಟಿ ಇಟ್ಟಂಗದ ಇದ್ರಾಗ ನಾನು ನಿಮಗೆ ಟೈಮ್ ಹೆಂಗ್ ತೆಕ್ಕೋತೀನಿ, ನಾ ಎಷ್ಟು ಅದಕ್ಕೆ ಹೋರಾಟ ಮಾಡ್ತೀನಿ ಅದು ನಮ್ಗೆ ಗೊತ್ತದ. ಮಾತಿರ್ತೇವ್ರಿ, ನಮ್ಮ ಗುರುಗಳು ಬಂದಾರ ನಮ್ಮ ಮೂವಟ್ಟು ಒಳ್ಳೇದಾಗ್ರಪ್ಪ. ನಮಸ್ಕಾರ.